press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ಒಂದು ಪಾಠ, ಅದು ಯಾವುದಪ್ಪ ಅಂದರೆ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಏನು ಕಲಿತೀರಾ ಈ ಪಾಠದಲ್ಲಿ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳು ಅಂತ ಇದೆ, ಹೌದಾ? ಈ ತ್ರಿಭುಜಗಳು ಮತ್ತು ಸಮಾಂತರ ಚತುರ್ಭುಜಗಳ ಬಗ್ಗೆ ನೀವು ಎಲ್ಲಿ ಕಲ್ತಿದ್ರಿ ಅಂತಂದರೆ ಹಿಂದೆ 8ನೇ ತರಗತಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಕಲ್ತಿರೋವಂಥದ್ದು ನಿಮಗೆ ಗೊತ್ತಿರೋವಂಥದ್ದು. 8ನೇ ತರಗತಿಯಲ್ಲಿ ಅಲ್ಲಿ ಈ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ. ಈಗ ಏನಪ್ಪ ಅಂತಂದರೆ ನೀವು 9ನೇ ತರಗತಿಯಲ್ಲೂ ಕೂಡ ಈ ಚತುರ್ಭುಜಗಳ ಬಗ್ಗೆ ಮತ್ತು ತ್ರಿಭುಜಗಳ ಬಗ್ಗೆ ಪಾಠ ಇದೆ. ಅದರಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀವು ಕಲ್ತ್ಕೊಂಡಿರ್ತೀರಿ. ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಿದ್ದೀನಪ್ಪ ಅಂತಂದರೆ ಈ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೇ ಇವಾಗ ಮೂಲಮಾನಗಳನ್ನ ಕೊಟ್ಟಿರ್ತಾರೆ, ಈ ಯಾವುದೇ ಆಕೃತಿಗಳ ಆಗಿರಬಹುದು. ಆ ಆಕೃತಿಗಳಿಗೆ ಅಂದರೆ ಇವಾಗ ಎಕ್ಸಾಂಪಲ್ ನಾನು ಚತುರ್ಭುಜ ಅಥವಾ ತ್ರಿಭುಜ ಅಂತಲೇ ಹೇಳ್ತೀನಿ ಅಂತ ಅಂದ್ಕೊಳ್ಳಿ. ಅವಕ್ಕೇನಾದರೂ ಮಾನಗಳನ್ನ ಕೊಟ್ಟಿದ್ರು ಅಂದರೆ ಒಂದು ಮೆಜರ್ಮೆಂಟ್ಸ್ ಕೊಟ್ಟಿದ್ರು, ಅಳತೆ ಏನಾದ್ರು ಕೊಟ್ಟಿದ್ರು ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಈಸಿಯಾಗಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಆದರೆ ಇಲ್ಲಿ ಈ ಪಾಠದಲ್ಲಿ ನೀವೇನಪ್ಪ ಮಾಡ್ತೀರಾ ಅಂತಂದರೆ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೇ ಅದರ ಮೆಜರ್ಮೆಂಟ್ ಏನಿರುತ್ತೆ ಅನ್ನೋದನ್ನು ಅಂದರೆ ಅದರ ಏರಿಯಾ ಎಷ್ಟಿರುತ್ತೆ ಅನ್ನೋದನ್ನು ನೀವು ಈ ಪಾಠದಲ್ಲಿ ಕಲಿತಾ ಬರುವಂಥದ್ದು. ಅದು ಯಾವ ಆಕೃತಿಗಳಿಗೆ ಆಧಾರದ ಮೇಲೆ ಅಂತಂದರೆ ಈ ಸಮಾಂತರ ಚತುರ್ಭುಜಗಳಿರ್ತವೆ ಮತ್ತು ತ್ರಿಭುಜಗಳು, ಇವುಗಳ ಆಧಾರದ ಮೇಲೆ ನೀವು ಕಲಿಯುವಂಥದ್ದು. ಈ ಪಾಠದಲ್ಲಿ ಏನು ಕಲಿತಿದ್ದೀರಾ ಅಂತ ನೀವು ತಿಳ್ಕೊಂಡಂಗೆ ಆಯಿತು. ಈಗ ನಾನೇನಪ್ಪ ಅಂತಂದರೆ ಇದರಲ್ಲಿ ಬರೋವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಿಂದಿನ ತರಗತಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಕಲ್ತಿರ್ತೀರಿ ನೀವು. ತ್ರಿಭುಜಗಳು ಅಂದರೆ ಏನು, ಅದರ ಪ್ರಾಪರ್ಟೀಸ್ ಬಗ್ಗೆ ಕಲ್ತಿರ್ತೀರಾ, ಮತ್ತು ಚತುರ್ಭುಜಗಳ ಬಗ್ಗೆ ಕಲ್ತಿರ್ತೀರ, ಅದರ ಪ್ರಾಪರ್ಟೀಸ್ ಏನು ಅಂತ ಕಲ್ತಿರ್ತೀರ, ಆಮೇಲೆ ಅದರ ಸೂತ್ರಗಳ ಬಗ್ಗೆನೂ ಕೂಡ ತಿಳ್ಕೊಂಡಿರ್ತೀರ. ಇವತ್ತಿನ ತರಗತಿಯಲ್ಲಿ ನಿಮಗೆ ಇರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಈ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಅಡಿಯಲ್ಲಿ ಬರುವಂಥ ಮೊದಲನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಒಂದೇ ಪಾದ ಹಾಗೂ ಒಂದೇ ಜೊತೆ, ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿ. ಈ ಪಾಠದಲ್ಲಿ ಅಂದರೆ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು, ಇದರ ಅಡಿಯಲ್ಲಿ ಬರುವಂಥ ಮೊದಲನೇ ಕಾನ್ಸೆಪ್ಟ್ ಇದು. ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಅಂತ ಹೇಳಿ ಬರುವಂಥದ್ದು. ಈಗ ಇದ್ರ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಿಮಗೆ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ಕೊಡೋ ಮುಖಾಂತರ ನಿಮಗೆ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ. ಇವಾಗ ಏನಪ್ಪ ಅಂದರೆ ನಾನು ಒಂದು ಹಳ್ಳಿಯಲ್ಲಿ ಒಬ್ಬ ರೈತನನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಒಬ್ಬ ರೈತ ಇದ್ದಾನೆ ಅಂತ ಅಂದ್ಕೊಳ್ಳಿ. ಈ ರೈತನಿಗೆ 4 ಮಕ್ಕಳಿರ್ತಾರೆ. ನೋಡಿ, ಒಬ್ಬ ರೈತ ಇವನು. ಈ ರೈತನಿಗೆ 4 ಮಕ್ಕಳು ಇರ್ತಾರೆ. ಅವನಿಗೆ ತುಂಬ ಏಜ್ ಆಗಿರುತ್ತೆ. ಆ ಕಾರಣದಿಂದಾಗಿ ಅವನ ಆಸ್ತಿನ ಏನು ಮಾಡ್ತಾನೆ ಅಂತಂದರೆ 4 ಭಾಗವನ್ನಾಗಿ ಮಾಡಬೇಕಾಗತ್ತೆ. ಇಲ್ಲಿ ಅವನಿಗೆ ಎಷ್ಟು ಜನ ಮಕ್ಕಳಿರ್ತಾರೆ? 4 ಜನ ಮಕ್ಕಳು ಇರ್ತಾರೆ ಅಲ್ವಾ? ಅವನಿಗೆ 4 ಜನ ಮಕ್ಕಳಿರ್ತಾರೆ. ಹೀಗೆ ನೋಡಿ, ಒಬ್ಬ ರೈತ, ಅವನಿಗೆ 4 ಜನ ಮಕ್ಕಳಿರ್ತಾರೆ. ಅವನಿಗೆ ಏಜ್ ಆಗಿರುತ್ತೆ, ಅಂದರೆ ವಯಸ್ಸು ಆಗ್ತಾ ಬಂದಿರುತ್ತೆ. ಈಗ ಆಸ್ತಿನ ನೋಡ್ಕೋಬೇಕಾಗಿರೋವಂಥವ್ರು ಮಕ್ಕಳು 4 ಜನ ಇದ್ದಾರೆ. ಸೊ ಅವ್ರಿಗೆ ಏನು ಮಾಡ್ತಾನಪ್ಪ ಅಂತಂದರೆ ಆ ಆಸ್ತಿನ ಡಿವೈಡ್ ಮಾಡ್ತಾನೆ, ಭಾಗ ಮಾಡ್ತಾನೆ. ಹೇಗೆ ಭಾಗ ಮಾಡ್ತಾನೆ ಅಂದರೆ ಅವನ ಹೊಲ, ಅಂದರೆ ರೈತನಿಗೆ ಇರುವಂಥ ಹೊಲ ಯಾವ ಆಕಾರದಲ್ಲಿ ಇರುತ್ತಪ್ಪ ಅಂದರೆ ಒಂದು ಸಮಾಂತರ ಚತುರ್ಭುಜದ ಆಕಾರದಲ್ಲಿ ಇರುವಂಥದ್ದು. ಈ ರೀತಿ ಆಕಾರದಲ್ಲಿ ಅವನ ಹೊಲವನ್ನು ನಾವು ನೋಡುವಂಥದ್ದು. ನೋಡಿ ಮಕ್ಕಳೇ, ಈ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಅವನು ಏನಪ್ಪ ಮಾಡ್ತಾನೆ ಅಂತಂದರೆ ಇಲ್ಲಿರುವಂಥ ನೋಡಿ ಈ ಆಕಾರದಲ್ಲಿದೆ ಇದು, ಅಂದರೆ ಸಮಾಂತರ ಚತುರ್ಭುಜದ ಆಕಾರದಲ್ಲಿ ಇರೋದನ್ನು ನೀವು ಗಮನಿಸಬಹುದು. ಈಗ ಇಲ್ಲಿರುವಂಥ
ಜಾಗನ ಅಂದರೆ ಇದನ್ನ ಒಂದು ಹೊಲದ ಆಕಾರ ಈ ರೀತಿಯಲ್ಲಿ ಇದೆ. ಇದರಲ್ಲಿ ಅವನು ಅಭಿಮುಖ ಬಾಹುಗಳನ್ನು ಪರಿಗಣಿಸ್ತಾನೆ. ಅದೇ ಅಭಿಮುಖ ಬಾಹುಗಳು ಅಂದರೆ ಯಾವುದು? ಇದೆಲ್ಲ ಈ ಬಾಹು ಮತ್ತು ಈ ಬಾಹು ಇವನ್ನ ಎರಡನ್ನು ಪರಿಗಣಿಸ್ತಾನೆ. ಇದರಲ್ಲಿ ಮಧ್ಯ ಬಿಂದುವನ್ನು ಗುರುತಿಸ್ತಾನೆ. ಇದರಲ್ಲಿ ಏನು ಮಾಡ್ತಾನೆ? ಮಧ್ಯ ಬಿಂದುವನ್ನು ಗುರುತಿಸಿ ಅರ್ಧ ಭಾಗವನ್ನಾಗಿ ಮಾಡ್ತಾನೆ. ಅರ್ಧ ಭಾಗ ಮಾಡಿದಾಗ 2 ಪಾರ್ಟ್ಸ್ ಆಗುತ್ತೆ, ಅಂದರೆ 2 ಭಾಗಗಳು ಆಗ್ತವೆ. ಈಗೇನಾಯಿತು, ಇಬ್ಬರು ಮಕ್ಕಳಿಗೇನೋ ಹಂಚ್ಬೋದು. ಆದರೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದರೆ ಈ 2 ಭಾಗಗಳಲ್ಲಿ ಅವನು ಕರ್ಣೀಯಗಳನ್ನು ಎಳಿತಾನೆ, ಅಂದರೆ ಡಯಾಗ್ನಲ್, ಅಂದರೆ ಕರ್ಣೀಯಗಳನ್ನ ಎಳಿತಾನೆ ಈ ರೀತಿ. ಈಗ ನೋಡಿ, ಕರ್ಣೀಯಗಳನ್ನು ಈ 2 ಭಾಗದಲ್ಲಿ ಕರ್ಣೀಯಗಳನ್ನು ಎಳೆದಾಗ, ಅಂದರೆ ಡಯಾಗ್ನಲ್ನ ಎಳೆದಾಗ ನಮಗೆ ಇಲ್ಲಿ 4 ಭಾಗಗಳಾಗ್ತವೆ. ಅಂದರೆ ಆ ಮಕ್ಕಳಿಗೆ 4 ಭಾಗಗಳಾಗಿ ಮಾಡ್ತಾನೆ ಅವನು ಈ ಹೊಲದಲ್ಲಿ. ನೋಡಿ, ಇದು 1ನೇ ಭಾಗ, 2ನೇ ಭಾಗ, ಇದು 3ನೇ ಭಾಗ, ಹಾಗೆ ಇದು 4ನೇ ಭಾಗ. ಈಗ ಆ ಹೊಲದಲ್ಲಿ 4 ಭಾಗಗಳು ಆದವು. ಇದು ಯಾವ ಆಕಾರದಲ್ಲಿ ಕಾಣಿಸ್ತಾ ಇದ್ದಾವಪ್ಪ ಅಂತಂದರೆ ನೋಡಿ, ಈ ರೀತಿಯಲ್ಲಿ ಇದೆ ನಿಮಗೆ. ಈ ರೀತಿಯಲ್ಲಿ ನಮಗೆ 4 ತ್ರಿಭುಜಗಳು ಕಾಣಿಸ್ತಿದ್ದಾವೆ, ಹೌದಲ್ವಾ? ಈ ರೀತಿಯಲ್ಲಿ ಅವನ್ನ ಸಪ್ರೇಟ್, ಅಂದರೆ ಇಷ್ಟಿಷ್ಟು ಭಾಗಗಳನ್ನಾಗಿ ಅವ್ರಿಗೆ ಹಂಚಲಿಕ್ಕೆ ಈ ರೀತಿಯ ಅವನು ಏನು ಮಾಡ್ತಾನೆ, ಒಂದು ಐಡಿಯಾವನ್ನು ಮಾಡ್ತಾನೆ. ಅಂದರೆ 4 ಭಾಗಗಳಾಗಿ ಕಟ್ ಮಾಡ್ತಾನೆ. ಫಸ್ಟ್ ಏನು ಮಾಡ್ತಾನೆ, ಇಲ್ಲಿ ಅಭಿಮುಖವಾಗಿರುವಂಥ ಬಾಹುಗಳಿಗೆ ಮಧ್ಯ ಬಿಂದುವನ್ನು ಗುರುತಿಸ್ಕೊಂಡು ಅದನ್ನು ಅರ್ಧ ಭಾಗವನ್ನಾಗಿ ಮಾಡಿದಾಗ, ಅಂದರೆ ಭಾಗವನ್ನು ಮಾಡಿದಾಗ 2 ಭಾಗಗಳಾಗ್ತವೆ. ಆ 2 ಭಾಗಗಳಲ್ಲಿ ಅಕರ್ಣೀಯಗಳನ್ನ ಅವನು ಮಾಡಿದ ಮೇಲೆ ನಮಗೆ 4 ಭಾಗಗಳಾಗಿ ಸಿಗುವಂಥದ್ದು ಈ ಸಮಾಂತರ ಚತುರ್ಭುಜದಲ್ಲಿ. ಇದರಲ್ಲಿ ನಾವು 4 ಭಾಗವನ್ನು ಮಾಡಿದಾಗ ನಮಗೆ ಬರುವಂಥವು ಯಾವ ಆಕೃತಿಗಳಾಗಿರ್ತವೆ ನೋಡಿ. ಇಲ್ಲಿ ನಮಗೆ ಬರುವಂಥವು ತ್ರಿಭುಜಗಳಾಗಿರ್ತವೆ. ಇದನ್ನು ಒಟ್ಟಿಗೆ ಜೋಡಿಸಿ ಅವಾಗ ಏನಾಗುತ್ತೆ, ನಮಗೆ ಸಮಾಂತರ ಚತುರ್ಭುಜ ಆಗುತ್ತೆ, ಹೌದಾ? ಇವನ್ನ ಏನಪ್ಪ ಅಂದರೆ ಈ ರೀತಿ ಇರೋದನ್ನು ನಾನು ಏನು ಮಾಡ್ತೀನಿ, ಒಂದ್ರ ಮೇಲೆ ಒಂದು ಜೋಡಿಸ್ತೀನಿ. ಇವಾಗ ಈ ಟ್ರಯಾಂಗಲ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ. 1ನೇ ತ್ರಿಭುಜ ಮತ್ತು 2ನೇ ತ್ರಿಭುಜನ ಇದ್ರ ಮೇಲೆ ಓವರ್ಲ್ಯಾಪ್ ಮಾಡ್ತೀನಿ. ಇದ್ರ ಮೇಲ್ಗಡೆ ಇಟ್ಟಾಗ ಮತ್ತೆ 3ನೇದು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ. ಹೀಗೆ ನೋಡ್ರಿ, ಈಗ 1 4 ಇದು 1 2 3 4 ಚತುರ್ಭುಜಗಳನ್ನ ಈ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿದಾಗ, ಒಂದ್ರ ಮೇಲೆ ಒಂದು ಇಟ್ಟಾಗ ನಮಗೆ ಎಲ್ಲ ತ್ರಿಭುಜಗಳು ಒಂದೇ ಮೆಜರ್ಮೆಂಟ್ ಇರೋದನ್ನು ನಾವು ನೋಡಬಹುದು ಮಕ್ಕಳೇ. ಸೊ ಅದು ಏನಕ್ಕೆ ಸಮವಾಗಿರುತ್ತಪ್ಪ ಅಂತಂದರೆ ಇಲ್ಲಿರುವಂಥ ಸಮಾಂತರ ಚತುರ್ಭುಜಕ್ಕೆ ಸಮವಾಗಿರುತ್ತೆ. ಆಗ ನಾವು ಹೇಳ್ಬೋದು ಏನಂತ ಹೇಳಿ ಅಂತಂದರೆ, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೇ, ಅಂದರೆ ಯಾವ ಲೆಕ್ಕವನ್ನು ಮಾಡ್ದೇ, ಯಾವ ಅಳತೆಯನ್ನು ಮಾಡ್ದೇ ಅವನು ಏನು ಮಾಡ್ದ ಅಂತಂದರೆ 4 ಭಾಗಗಳನ್ನಾಗಿ ಮಾಡ್ದ. ಇವಾಗ ಒಂದು ಏರಿಯಾ ಅಂತ ತೆಗೆದುಕೊಳ್ತೀರಾ, ಒಂದು ಹೊಲವನ್ನು ತೆಗೆದುಕೊಳ್ತೀರಾ ಅಂದರೆ ಅದರ ವಿಸ್ತೀರ್ಣವನ್ನು ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೇನೆ ಅದರದ್ದು ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡಿಯೋದೇ ಈ ಪಾಠದಲ್ಲಿ ಬರುವಂಥದ್ದು. ಅದಕ್ಕೋಸ್ಕರ ನಿಮ್ಗೆ ಏನು ಮಾಡಿದೆ ಅಂದರೆ ಒಂದು ಉದಾಹರಣೆ ಮುಖಾಂತರ ತಿಳಿಸ್ಕೊಟ್ಟೆ ಮಕ್ಕಳೇ. ಈಗ ನಮ್ಮ ದಿನನಿತ್ಯದಲ್ಲಿ ಎಷ್ಟೊಂದು ವಸ್ತುಗಳು ಇರ್ತವೆ, ಅವು ಏನಪ್ಪ ಅಂದರೆ ಸಮಾಂತರ ಚತುರ್ಭುಜದ ಆಕಾರದಲ್ಲಿ ಸಿಗುವಂಥದ್ದು ನೀವು ಗಮನಿಸಿರ್ತೀರಿ. ಅಂದರೆ ಇವಾಗ ಮನೆ ಕಟ್ತಾರೆ ಅಂದರೆ ವಿಂಡೋನ ಏನು ಮಾಡ್ತಾರೆ ಅಂದರೆ ಸಮಾಂತರ ಚತುರ್ಭುಜ ಅಂದರೆ ಹೊಸ ಡಿಸೈನಲ್ಲಿ ನಾವು ನೋಡಬಹುದು ಇವಾಗಿನ ದಿನಗಳಲ್ಲಿ. ಸೊ ಅದರದ್ದು ಮೆಜರ್ಮೆಂಟ್, ಅದರದ್ದು ಏರಿಯಾ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂತಂದರೆ ನಾವು ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೇ ನಾವೇನು ಮಾಡ್ಬೋದು, ಈ ರೀತಿಯಲ್ಲಿ ಮಾಡುವಂಥದ್ದು. ಹೀಗೆ ಇವಾಗ ನಿಮಗೆ ಇಲ್ಲೇನಪ್ಪ ಅಂದರೆ ಈ ಪಾಠದಲ್ಲಿ ಕಲಿಯುವಂಥದ್ದು ಏನಾಗಿರುತ್ತೆ ಅಂತಂದರೆ, ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ದೇ, ಯಾವುದೇ ಅಳತೆಯನ್ನು ಮಾಡ್ದೇ ನೀವು ಅದರ ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡಿಯೋದೇ ಈ ಪಾಠದಲ್ಲಿ ಕಲಿಯುವಂಥದ್ದು. ಇದು ಮೊದಲನೇ ಅಂಶ. ಈಗ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬರುವಂಥದ್ದು ಯಾವುದು, ಒಂದೇ ಪಾದ ಹಾಗೂ ಒಂದೇ ಜೊತೆಯ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು. ಈ ಫಸ್ಟ್ ಕಾನ್ಸೆಪ್ಟ್ನ ನೀವು ಕಲಿತಾ ಇದ್ದೀರಾ. ಇದೊಂದು ಎಕ್ಸಾಂಪಲ್ ನಿಮಗೆ ಗೊತ್ತಾಯಿತು ಅಂತಂದರೆ ಈಗ ಮುಂದೆ ನಾನು ಕಾನ್ಸೆಪ್ಟಿಗೆ ಹೋಗ್ತೀನಿ ಮಕ್ಕಳೇ. ನೋಡಿ, ನಿಮಗೆ ಒಂದು ಎಕ್ಸಾಂಪಲ್ನ ಕೊಟ್ಟೆ, ಒಂದು ಉದಾಹರಣೆ ಕೊಟ್ಟೆ. ಇದರಲ್ಲಿ ನೀವು ಫಸ್ಟ್ ಮೇನ್ಲಿ ನೋಡಿರುವಂಥದ್ದು ಏನಪ್ಪ ಅಂತಂದರೆ 3 ಚಿತ್ರಗಳನ್ನ ನೀವು ನೋಡಿದ್ರಿ, ಅಂದರೆ 3 ಆಕೃತಿಗಳನ್ನ. ಫಸ್ಟ್ ಯಾವ್ದು ನೋಡಿದ್ರಿ ಅಂದರೆ ನೋಡಿ, ಈ ರೀತಿ ಇದನ್ನು ನಾವೇನಂತ ಕರಿತೀವಿ, ಸಮಾಂತರ ಚತುರ್ಭುಜ. ಏನಂತ ಕರಿತೀವಿ, ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಈಗ ಇದಾದಮೇಲೆ ಮತ್ತೇನು, ತ್ರಿಭುಜಗಳ ಬಗ್ಗೆ. ಅಲ್ಲಿ 4 ಭಾಗಗಳಾದವು, ಹೌದಲ್ವಾ? ಅವು ಯಾವ ಆಕಾರದಲ್ಲಿರುವಂಥದ್ದು, ತ್ರಿಭುಜ ಆಕಾರದಲ್ಲಿರೋದನ್ನು ನೀವು ಗಮನಿಸಿದ್ರಿ.
ಅದಾದ ಮೇಲೆ ನೀವು ಇನ್ನೊಂದು ಇಲ್ಲಿ ಈ ಚಿತ್ರದಲ್ಲಿ ಈ ಆಕೃತಿಯಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ನಮಗೆ ಸಮಾಂತರ ರೇಖೆಗಳ ಬಳಕೆ ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಸಮಾಂತರ ರೇಖೆಗಳು ಅಂದರೆ ಸಮಾಂತರ ರೇಖೆಗಳು ಅಂದರೆ ಏನು? ಹಿಂದೆ ಇತ್ತು ನಿಮಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಲೆಸನ್ನಲ್ಲಿ ಸಮಾಂತರ ರೇಖೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರು ನಿಮಗೆ. ಏನಪ್ಪ ಸಮಾಂತರ ರೇಖೆಗಳು ಅಂತಂದರೆ ಯಾವುದೇ ಛೇದನೆಗೆ ಒಳಗಾಗ್ದೇ ಅಂದರೆ ಛೇದಿಸಿದ ರೇಖೆಗಳನ್ನು ನಾವು ಏನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಹೇಳಿ ಕರೆಯುವಂಥದ್ದು. ಏನು? ಛೇದಿಸದ ರೇಖೆಗಳನ್ನು ನಾವು ಏನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಹೇಳಿ ಕರೆಯುವಂಥದ್ದು. ಈಗ ಇನ್ನೊಂದು ಈ ರೀತಿಯಲ್ಲಿರೋನ ನಾವೇನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಹೇಳಿ ಕರಿತೀವಿ. ಛೇದಿಸದ ರೇಖೆಗಳನ್ನ ನಾವೇನಂತ ಕರೆಯುವಂಥದ್ದು? ಸಮಾಂತರ ರೇಖೆಗಳು ಅಂತ ಹೇಳಿ ಕರೆಯೋದು. ನೋಡಿ ಇಲ್ಲಿ ಏನು ಅಂತರ ಇರುತ್ತೆ, ಇಲ್ಲೂ ಕೂಡ ಅದೇ ಅಂತರ ಇರುತ್ತೆ. ಸೊ ಈ ರೀತಿ ಅಂತರಗಳು ಇತ್ತು ಅಂದರೆ ಈ ರೀತಿಯ ರೇಖೆಗಳನ್ನ ನಾವು ಸಮಾಂತರ ರೇಖೆಗಳು ಅಂತ ಕೂಡ ಕರಿಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಇಷ್ಟು ಆಕೃತಿಗಳು ಅದರ ಮೇಲೆ ಅಂದರೆ ಈ ಇಷ್ಟು ಫಿಗರ್ಸ್ಗಳ ಮೇಲೆ ನಾವು ಏನಪ್ಪ ಅಂದರೆ ಒಂದು ಆಕೃತಿನ ಕಂಡ್ಕೊಳ್ತೀವಿ. ಅದರ ಬೇಸಿಸ್ ಮೇಲೆ ನಾವು ಕಲಿಯುವಂಥದ್ದೇ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳ ಬಗ್ಗೆ ಕಲಿತಾ ಬರ್ತೀವಿ. ನೋಡಿ ಮಕ್ಕಳೇ, ಈಗ ನಿಮಗೆ ಒಂದು ಉದಾಹರಣೆ ಕೊಟ್ಟೆ. ಈ ಉದಾಹರಣೆಯಲ್ಲಿ ನಾವು ನೋಡಿರುವಂಥ ಆಕೃತಿಗಳು ಯಾವ್ಯಾವಪ್ಪ ಅಂತಂದರೆ ಸಮಾಂತರ ಚತುರ್ಭುಜಗಳ ಬಗ್ಗೆ ನೋಡಿದ್ವಿ, ಹಾಗೆ ತ್ರಿಭುಜಗಳ ಬಗ್ಗೆ ನೋಡಿದ್ವಿ. ಅದಾದ ನಂತರ ನಮಗೆ ಇಲ್ಲಿ ಬಳಕೆ ಆಗಿರುವಂಥದ್ದು ಇಲ್ಲಿ ಒಂದು ಜೊತೆಯ ಸಮಾಂತರ ರೇಖೆಗಳು. ನೋಡಿ ಹೇಗಪ್ಪ ಅಂತಂದರೆ ಈ ರೀತಿ ಸಮಾಂತರ ರೇಖೆಗಳಿದಾವ. ನೋಡಿ ಇಲ್ಲಿ 1 2 3 4 ತ್ರಿಭುಜಗಳಿದ್ದಾವೆ. ಮೊದಲು ಯಾವ ಆಕಾರದಲ್ಲಿತ್ತು ಇದು ಅಂತಂದರೆ ಸಮಾಂತರ ಚತುರ್ಭುಜ ಆಗಿತ್ತು, ಹೌದಲ್ವಾ? ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳು ಮತ್ತು ಇಲ್ಲಿ ಇರುವಂಥ ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳನ್ನು ಬಳಕೆ ಮಾಡಿಕೊಳ್ಳೋ ಮುಖಾಂತರ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳಿಗೆ ನಡುವೆ ಇರುವಂಥ ಡಿಫ್ರೆನ್ಸ್ ಏನು, ವ್ಯತ್ಯಾಸ ಏನು, ಈ ಆಕೃತಿಗಳು ಏನೇನೆಲ್ಲ ಮಾಹಿತಿಯನ್ನು ನಿಮಗೆ ಕೊಡುತ್ತೆ ಅನ್ನೋದನ್ನು ಈ ತರಗತಿಯಲ್ಲಿ ಕಲಿತಾ ಬರುವಂಥದ್ದು. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಈಗ ನೋಡಿ ನಿಮಗೆ ಮೇನ್ ಪಾಯಿಂಟ್ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಈ 3 ಆಕೃತಿಗಳನ್ನ ಮೀನ್ಸ್ ಈ 3 ಫಿಗರ್ನ ಪಿಕ್ಚರ್ಸ್ನ ನೋಡಿ, ಈ 3ಅನ್ನು ನಾನೇನು ಮಾಡ್ತೀನಿ? ಒಟ್ಟಿಗೆ ಕೂಡಿಸ್ತೀನಿ. ಏನಾಗುತ್ತಪ್ಪ ಅಂತಂದರೆ ಇವನ್ನ ನಾನೇನಂತ ಕರೀಬೋದು? ಸಮಾಂತರ ರೇಖೆಗಳು, ಹೌದಾ? ಇದ್ರ ಒಳಗಡೆ ನಮಗೆ ಏನು ಬರುತ್ತೆ? ಒಂದು ಸಮಾಂತರ ಚತುರ್ಭುಜ ಬರುತ್ತೆ, ಹೌದಾ? ನಂತರ ಇದರಲ್ಲಿ ಇನ್ನೊಂದು ಟ್ರಯಾಂಗಲ್ ಅಂದರೆ ತ್ರಿಭುಜ ಈ ರೀತಿಯಲ್ಲಿ ಬರುವಂಥದ್ದು. ಈ 3ಅನ್ನು ನಮಗೆ ಕೂಡಿಸಿದಾಗ ಬರುವಂಥ ಆಕೃತಿ ಈ ರೀತಿಯಲ್ಲಿ ಕಾಣುವಂಥದ್ದು. ಈ ಆಕೃತಿಗೆ ನಾನು ಏನಂತ ಹೆಸರನ್ನು ಕೊಡ್ತೀನಪ್ಪ ಅಂತಂದರೆ ನೋಡಿ ಮಕ್ಕಳೇ, ABCD ಇದು ಒಂದು ಸಮಾಂತರ ಚತುರ್ಭುಜ. ಈಗ ಇದಕ್ಕೆ ಇ ಅಂತ ನೇಮಿಂಗ್ ಮಾಡ್ತೀನಿ, DEC. ಓಕೆ, ಇದು ಏನಾಗಿರುತ್ತೆ? ತ್ರಿಭುಜ. ಇಲ್ಲಿ 2 ಆಕೃತಿಗಳಿದ್ದಾವೆ. ಯಾವ್ದ್ಯಾವ್ದದು ಅಂತಂದರೆ ಇದರಲ್ಲಿ ನಮಗೆ ನೋಡಿದಾಗ ಈ ಚಿತ್ರದಲ್ಲಿ ನೋಡಿದಾಗ ಕಾಮನ್ ಆಗಿ ಸಿಗುವಂಥದ್ದು ಯಾವುದಪ್ಪ ಅಂತಂದರೆ ಒಂದು ಸಮಾಂತರ ಚತುರ್ಭುಜ, ಮತ್ತು ತ್ರಿಭುಜ, ಹೌದಾ? ತ್ರಿಭುಜಗಳು ಕಾಣಿಸ್ತಾ ಇರೋಂಥದ್ದು. ಈಗ ಈ ಸಮಾಂತರ ಚತುರ್ಭುಜದ ಹೆಸರನ್ನು ಬರ್ಕೊಳ್ಳಿ. ಏನಿದೆ? ABCD, ಹೌದಾ? ಈಗ ತ್ರಿಭುಜ ಯಾವ ಆಕಾರದಲ್ಲಿದೆ? ಇದು ತ್ರಿಭುಜ. ಅದರ ಹೆಸರನ್ನು ಬರ್ಕೊಳ್ಳಿ. ಏನಂತ ಇದೆ? ಇದು DEC. ಏನು? DEC. ಈ ರೀತಿಯಲ್ಲಿ ನಮಗೆ 2 ಆಕೃತಿಗಳು ಕಾಣ್ತಾ ಇರೋವಂಥದ್ದು. ನಿಮಗೆ ಒಂದು ನಾನು ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತೀನಿ ನೋಡಿ ಮಕ್ಕಳ. ಇವಾಗ ಏನಪ್ಪ ಅಂದರೆ ಇಲ್ಲಿ ನಿಮಗೆ ನೋಡಿದಾಗ ಇಲ್ಲಿ ಮುಂದೆ ಕಾಣ್ತಿರುವಂಥದ್ದು ಯಾವ ಆಕೃತಿಯಲ್ಲಿದೆ? ಸಮಾಂತರ ಚತುರ್ಭುಜದಲ್ಲಿ ನಿಮಗೆ ಕಾಣುವಂಥದ್ದು. ಈಗ ನೋಡಿ ಇಲ್ಲಿ ಕಾಣುವಂಥದ್ದು ತ್ರಿಭುಜ ಆಕಾರದಲ್ಲಿ ಕಾಣ್ತಾ ಇದೆ. ಈಗ ಇವೆರಡನ್ನು ಜೋಡಿಸಿದಾಗ ನಮಗೆ ಕಾಣುವಂಥದ್ದು ಹೇಗಿರುತ್ತೆ? ಒಂದು ಟ್ರಯಾಂಗಲ್. ಇದ್ರ ಒಳಗಡೆ ನಿಮಗೆ ಕಾಣಿಸುವಂಥದ್ದು ಮೊದಲು ಟ್ರಯಾಂಗಲ್ ಇರುತ್ತೆ, ಹಿಂದ್ಗಡೆ ನಮಗೆ ನೋಡಿದಾಗ ಇಲ್ಲಿ ಪ್ಯಾರಲೋಗ್ರಾಮ್ ಮೀನ್ಸ್ ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಈಗ ಇದು ಏನಪ್ಪ ಅಂತಂದರೆ ಈ ಆಕೃತಿ ಇಲ್ಲಿ ನಿಮಗೆ ಕಾಣಿಸಿದೆ ಅಲ್ವಾ? ನೋಡಿ ಈ ರೀತಿಯಲ್ಲಿ ಇವಾಗ ಟ್ರಯಾಂಗಲ್ ಇಲ್ಲಿ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಇವಾಗ ನಿಮಗೆ ಇಲ್ಲಿ ಕಾಣಿಸುವಂಥದ್ದು ಫಸ್ಟು ತ್ರಿಭುಜ ಕಾಣಿಸುತ್ತೆ. ಆ ನಂತರ ಇಲ್ಲಿ ಹಿಂದೆ ಕಾಣಿಸುವಂಥದ್ದು ಸಮಾಂತರ ಚತುರ್ಭುಜ ಈ ರೀತಿಯಲ್ಲಿ ನಿಮಗೆ ಕಾಣಿಸುವಂಥದ್ದು. ಈಗ ಇದರಲ್ಲಿ ನಾವು ಈ ಆಕೃತಿಯಲ್ಲಿ ನಮಗೆ ಕಾಮನ್ ಆಗಿ ಸಿಗುವಂಥದ್ದು ಏನು
ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಮುಂದ್ಗಡೆ ನಿಮಗೆ ತ್ರಿಭುಜ ಕಾಣಿಸ್ತಿದೆ, ಹಿಂದ್ಗಡೆ ನಿಮಗೆ ಕಾಣಿಸ್ತಿರೋಂಥದ್ದು ಯಾವ ಆಕೃತಿ? ಸಮಾಂತರ ಚತುರ್ಭುಜ ಆಗಿರುತ್ತೆ. ಅದನ್ನು ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಏನಪ್ಪ ಅಂತಂದರೆ ಇದು ತ್ರಿಭುಜ, ಇದು ಏನು ಸಮಾಂತರ ಚತುರ್ಭುಜ ಆಗಿರುತ್ತೆ. ಅದರ ಹೆಸರನ್ನು ಇಲ್ಲಿ ಬರ್ಕೊಂಡಿರುವಂಥದ್ದು. ಇದರಲ್ಲಿ ನಮಗೆ ಕಾಮನ್ ಆಗಿ ನೋಡಿದಾಗ ಕಾಮನ್ಲಿ ಸಿಗುವಂಥದ್ದು ಏನು? ಫಸ್ಟ್ ಕಾಮನ್ ಆಗಿ ಸಿಗುವಂಥದ್ದು ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಪಾದ. ಇದಕ್ಕೆ ಈ ಎರಡು ಆಕೃತಿಗೂ ಒಂದು ಪಾದ, ಒಂದೇ ಒಂದು ಪಾದ ಇದೆ. ಯಾವುದದು? ಡಿ ಸಿ. ಒಂದೇ ಪಾದ ಇದೆ. ನೀವು ಗಮನಿಸಿ, ಒಂದೇ ಪಾದ ಇರುವಂಥದ್ದನ್ನು ಏನದು? ಒಂದೇ ಪಾದ ಡಿ ಸಿ. ಹೌದಾ? ಇನ್ನೂ ಕ್ಲಿಯರ್ ಆಗುತ್ತೆ ನೋಡಿ ಮಕ್ಕಳೇ. ಇವಾಗ ನಿಮಗೆ ತೋರಿಸಿದೆ ನಾನು. ಇಲ್ಲಿ ನಿಮಗೆ ಕಾಣುವಂಥದ್ದು ಏನು? ಫಸ್ಟು ತ್ರಿಭುಜ ಕಾಣಿಸುತ್ತೆ, ಹೌದಾ? ಆಮೇಲೆ ನಿಮಗೆ ಕಾಣಿಸುವಂಥದ್ದು ಏನು? ಕ್ವಾಡ್ರಿಲ್ಯಾಟ್ರಲ್, ಅಂದರೆ ಇದು ಪ್ಯಾರಲೋಗ್ರಾಮ್ ಅಂತ ಹೇಳ್ತೀವಿ. ಐ ಮೀನ್ ಸಮಾಂತರ ಚತುರ್ಭುಜ. ಇವಾಗ ಎರಡನ್ನೂ ನೋಡ್ತಿದ್ದೀರಾ ಅಂತಂದರೆ ನೋಡಿ, ಎರಡಕ್ಕೂ ಇರುವಂಥದ್ದು ನಿಮಗೆ ಕಾಣಿಸ್ತಿದೆ. ಎರಡಕ್ಕೂ ಇರುವಂಥದ್ದು ಅಂದರೆ ಈಗ ಇಲ್ಲಿ ನಮಗೆ ಟ್ರಯಾಂಗಲ್ ಇದೆ, ತ್ರಿಭುಜ ಇದೆ, ಆಮೇಲೆ ಏನಿದೆ? ಒಂದು ಪ್ಯಾರಲೋಗ್ರಾಮ್ ಸಮಾಂತರ ಚತುರ್ಭುಜ ಇದೆ. ಇವೆರಡಕ್ಕೂ ಇರುವಂಥದ್ದು ಒಂದೇ ಒಂದು ಪಾದ. ನೋಡಿ, ಇದು ಒಂದೇ ಒಂದು ಪಾದ. ಈ ಪಾದ ಏನು? ಅಲ್ಲಿ ಡಿ ಸಿ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಇವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಈ ಎರಡೂ ಆಕೃತಿಗೆ ಇರುವಂಥದ್ದು ಒಂದೇ ಒಂದು ಪಾದ, ಅದು ಯಾವುದು? ಡಿ ಸಿ. ಗೊತ್ತಾಗ್ತದಲ್ವಾ? ಈ ಪಾಠದಲ್ಲಿ ನೀವು ಕಲಿತಿರುವಂಥದ್ದು ಇಲ್ಲಿ ಸಮಾಂತರ ಚತುರ್ಭುಜ ಅಥವಾ ತ್ರಿಭುಜ, ಇವೆರಡಕ್ಕೂ ಒಂದೇ ಒಂದು ಪಾದ ಇರುತ್ತೆ, ಅದು ಡಿ ಸಿ ಆಗಿರುತ್ತೆ. ಇದು ಒಂದೇ ಪಿಕ್ಚರ್ ಅಂತ ಏನಿಲ್ಲ, ಹಲವಾರು ಪಿಕ್ಚರ್ಸ್, ಹಲವಾರು ಆಕೃತಿಗಳು, ಅವಕ್ಕೆ ಏನಾಗಿರುತ್ತೆ ಇಲ್ಲಿ ಅಂದರೆ ಮೊದಲನೇ ಕಂಡೀಷನು ಒಂದೇ ಒಂದು ಪಾದವನ್ನು ಹೊಂದಿರುತ್ತೆ. ಅದು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳು ಏನಾದರೂ ಇತ್ತು ಅಂತ ಕಾರಣದಲ್ಲಿ. ಆಮೇಲೆ ಈ ಪಿಕ್ಚರ್ಸಲ್ಲಿ ಅಂದರೆ ಈ ಆಕೃತಿಯಲ್ಲಿ ಇನ್ನೊಂದು ಕಾಮನ್ ಆಗಿ ಸಿಗುವಂಥದ್ದು ಏನು ನೋಡಿ. ಇಲ್ಲಿ ನಮಗೆ ಫಸ್ಟು ಒಂದು ಸಮಾಂತರ ಚತುರ್ಭುಜ ಇದೆ, ಹೌದಾ? ಹಾಂ, ಅದಾದಮೇಲೆ ಏನಿರುವಂಥದ್ದು ಇನ್ನೊಂದು ತ್ರಿಭುಜ ಇದೆ. ಈ ಎರಡನ್ನೂ ಒಂದಕ್ಕೊಂದು ಜೋಡಿಸಿದಾಗ ಅದು ಹೇಗಾಗುತ್ತೆ? ಈ ರೀತಿಯಲ್ಲಿ ಆಕಾರದಲ್ಲಿ ನಮಗೆ ಕಾಣುವಂಥದ್ದು, ಹೌದಾ? ಹೀಗೆ ಕಾಣುವಂಥದ್ದು. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳನ್ನು ಇರುವಂಥದ್ದನ್ನು ನೀವು ಗಮನಿಸಬೇಕು. ನೋಡಿ, ಈ ಎರಡು ಆಕೃತಿಗಳು ಎರಡು ಸಮಾಂತರ ರೇಖೆಗಳು, ಈ ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳು ಇರುವಂಥದ್ದು. ಹಾಗಾಗಿರೋ ಕಾರಣ ನೀವೇನಂತ ಬರೀಬಹುದು ನೋಡಿ ಮಕ್ಕಳೇ, ಒಂದೇ ಜೊತೆ, ಒಂದು ಜೊತೆ ಅಂತ ಹೇಳ್ತೀವಿ ಅಂದರೆ ಇವೆರಡು ಲೈನ್ಸ್ನ ನೋಡಿ, ಇವೆರಡು ಇಲ್ಲಿರುವಂಥ ಸಮಾಂತರ ರೇಖೆಗಳನ್ನ ನಾವು ಒಂದು ಜೊತೆ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ಒಂದು ಜೊತೆ, ಇಲ್ಲಿ ಒಂದು ಜೊತೆ ಇದೆ. ಈ ಒಂದು ಜೊತೆ ಸಮಾಂತರ ರೇಖೆಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಏನು? ಸಮಾಂತರ ರೇಖೆ. ಇಲ್ಲಿ ಎಷ್ಟು ಜೊತೆ ಇದ್ದಾವೆ? ಒಂದು ಜೊತೆ ಸಮಾಂತರ ರೇಖೆಗಳ ಇರೋದನ್ನು ನೀವು ಗಮನಿಸಬಹುದು ಮಕ್ಕಳೇ. ಅದರ ಒಳಗಡೆ ಕಾಣುವಂಥದ್ದು ಎರಡು ಆಕೃತಿಗಳು, ಹೌದಲ್ವಾ? ಆ ಆಕೃತಿಗಳು ಯಾವುದ್ಯಾವುದಪ್ಪ ಅಂತಂದರೆ ಒಂದು ಸಮಾಂತರ ಚತುರ್ಭುಜ, ಇನ್ನೊಂದು ತ್ರಿಭುಜ. ಈ ಒಂದು ಜೊತೆ ಸಮಾಂತರ ರೇಖೆಗಳು ಅಂದರೆ ಯಾವುದು ಅಂದರೆ ನೋಡಿ, ಅದು ಯಾವುದಾಗಿರುತ್ತಪ್ಪ ಅಂದರೆ ಎ ಬಿ ಅನ್ನೋ ರೇಖೆ ಈಸ್ ಪ್ಯಾರಲಲ್. ಅಂದರೆ ಇಲ್ಲಿರುವಂಥದ್ದು ನೋಡಿ, ಇಲ್ಲಿಗೊಂದು ನೇಮಿಂಗ್ ಮಾಡ್ತೀನಿ ಇವಾಗ. ಇದನ್ನು ಎ ಬಿ, ಇದು ಸಿ ಡಿ. ಇದನ್ನು ಹೇಗೆ ಬರೀತೀರಾ ನೀವು ಅಂದರೆ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಸೊ ಈ ಎರಡು ಸಮಾಂತರ ರೇಖೆಗಳ ನಡುವೆ ಬಂದಿರುವಂಥದ್ದು ಅಲ್ವಾ ಅದು. ಹಾಗಾಗಿರೋ ಕಾರಣ ನೀವೇನಂತ ಮಾಡ್ತೀರಾ ಅಂತಂದರೆ ನೋಡಿ, ಈ ರೀತಿಯಲ್ಲಿ ಬಂದಿರುವಂಥದ್ದು, ಹೌದಾ? ಈ ರೀತಿಯಲ್ಲಿ ಇರುವಂಥದ್ದು ಒಂದು ಆಕೃತಿ. ಸೊ ಇದನ್ನು ನಾವೇನಂತ ಕರಿತೀವಿ? ಸಮಾಂತರ ಚತುರ್ಭುಜ. ಇದ್ರ ಒಳಗಡೆ ಬಂದಿರುವಂಥದ್ದು ಏನು? ತ್ರಿಭುಜ, ಹೌದಲ್ವಾ? ಈ ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳು ಇರುವಂಥದ್ದು. ಹಾಗಾಗಿರೋ ಕಾರಣ ನೀವೇನಂತ ಹೇಳ್ಬೋದು? ಒಂದು ಜೊತೆ ಸಮಾಂತರ ರೇಖೆಗಳು ಅಂದರೆ ಇವುಗಳ ಬಳಕೆಯನ್ನು ಮಾಡಿಕೊಂಡು ನಾವು ಎರಡು ಆಕೃತಿಗಳನ್ನ ನೋಡ್ತೀವಿ ಅಂತ ಹೇಳಿ ಬರಿಬೋದು. ಎ ಬಿ ಈಸ್ ಪ್ಯಾರಲಲ್ ಟು ಅಂದರೆ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ನೋಡಿ ಮಕ್ಕಳೇ, ಈಗ ನಾನು ಏನು ಮಾಡಿದೆ ಅಂದರೆ ಆ ಮೂರು ಆಕೃತಿ ನಿಮಗೊಂದು ಉದಾಹರಣೆ ಕೊಟ್ಟೆ. ಒಬ್ಬ ರೈತ ಇದ್ದಾನೆ, ಆ ರೈತನ ಆಸ್ತಿಯನ್ನು 4 ಭಾಗಗಳನ್ನಾಗಿ ಮಾಡ್ತಾನೆ. ಆ 4 ಭಾಗಗಳನ್ನಾಗಿ ಮಾಡಲಿಕ್ಕಿಂತ ಮುಂಚೆ ಅದು ಯಾವ ಆಕಾರದಲ್ಲಿತ್ತು? ಸಮಾಂತರ ಚತುರ್ಭುಜ ಆಗಿತ್ತು. ಆಮೇಲೆ ಏನು ಮಾಡ್ದ ಅವನು?
4 ಭಾಗಗಳನ್ನಾಗಿ ಮಾಡಿದಾಗ ಅಲ್ಲಿ ನಮಗೆ ಒಂದು ಆಕೃತಿ ಬರುತ್ತೆ, ಅದು ತ್ರಿಭುಜ ಅಲ್ವಾ. ಸೊ 4 ಭಾಗಗಳನ್ನಾಗಿ ಮಾಡ್ದಲ್ಲ ಅವನು ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ದ ಭಾಗಗಳನ್ನಾಗಿ. ಅದರ ವಿಸ್ತೀರ್ಣವನ್ನು ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೆ ಕಂಡುಹಿಡಿಯೋದೆ ನಾವು ಈ ಪಾಠದಲ್ಲಿ ಕಲಿಯುವಂಥದ್ದು ಮಕ್ಕಳೇ. ಈಗ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಬರೋವಂಥ ಚಿತ್ರಗಳನ್ನ ಒಂದು ಕಡೆ ಬರ್ಕೊಂಡಿದ್ದೀನಿ, ಆಕೃತಿಗಳನ್ನ. ಮೊದಲನೇದಾಗಿ ನಮಗೆ ಸಮಾಂತರ ಚತುರ್ಭುಜ ಇತ್ತು, ಆಮೇಲೆ ತ್ರಿಭುಜಗಳಾಯಿತು. ಆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜದಲ್ಲ ಇದಾವಲ್ವಾ, ಆ ಆಕೃತಿಗಳು ಬರುವಂಥದ್ದು ಈ 2 ಸಮಾಂತರ ರೇಖೆಗಳ ನಡುವೆ. ಹಾಗಾಗಿರೋ ಕಾರಣ ನಾನು ಈ ರೀತಿಯಲ್ಲಿ ಒಟ್ಟಾರೆ ಕೂಡಿಸ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಮಕ್ಕಳಲ್ಲಿ. ಈಗ ಈ ಆಕೃತಿಯಲ್ಲಿ ನಮಗೆ ಕಾಮನ್ ಆಗಿ ಸಿಗುವಂಥದ್ದು, ಒಂದು ಕಾಮನ್ ಆಗಿ ನಮಗೆ ಇಲ್ಲಿ ಸಿಗುವಂಥದ್ದು 2 ಆಕೃತಿಗಳಿಗೆ, ಅಂದರೆ ಈ ಸಮಾಂತರ ಚತುರ್ಭುಜ ABCDE ಈ ಆಕೃತಿ ಮತ್ತು DEC ಎಂಬ ತ್ರಿಭುಜ ಆಕೃತಿ ಇದೆ ಅಲ್ವಾ, ಇವೆರಡರಲ್ಲೂ ನಮಗೆ ಕಾಮನ್ ಆಗಿ ಸಿಗುವಂಥದ್ದು ಒಂದೇ ಒಂದು ಪಾದ, ಅದು DC ಆಗಿರುತ್ತೆ. ಇದು ಮೊದಲನೇ ಕಂಡೀಷನ್. ನೆಕ್ಸ್ಟು ಇದರಲ್ಲಿ ಈ 2 ಆಕೃತಿಯಲ್ಲಿ ನಮಗೆ ಇನ್ನೊಂದು ಕಾಮನ್ ಆಗಿ ಸಿಗುವಂಥದ್ದು ಒಂದು ಜೊತೆಯ ಸಮಾಂತರ ರೇಖೆಗಳು, ಅಂದರೆ ಇವೆರಡೂ ಪ್ಯಾರಲಲ್ ಲೈನ್ಸ್ ನಡುವೆ ಬರುವಂಥವು ಈ 2 ಆಕೃತಿಗಳಾಗಿರ್ತವೆ. ಅರ್ಥ ಆಗ್ತಿದ್ದಲ್ವಾ. ಸೊ ಸೆಕೆಂಡ್ ಕಂಡೀಷನ್ ಏನು, ಒಂದು ಜೊತೆ ಸಮಾಂತರ ರೇಖೆಗಳು ಇರ್ತವೆ. ಅದು ಯಾವುದು ಅಂದರೆ AB ಈಸ್ ಪ್ಯಾರಲಲ್ ಟು DC. ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಸೊ ಈ ರೀತಿ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನಿಮಗೆ ಕೊಟ್ಟು ಹೇಳಿದಾಗ ಇನ್ನೂ ಕ್ಲಿಯರ್ ಆಗುತ್ತೆ. ನಾನು ಇನ್ನೂ ಒಂದಿಷ್ಟು ಚಿತ್ರಗಳನ್ನ ಬರ್ಕೊಳ್ತೀನಿ, ಆಗ ನಿಮಗೆ ಈ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗುತ್ತೆ. ಇದಕ್ಕೆ ಇನ್ನೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ ಮಕ್ಕಳೇ. ಹೇಗಪ್ಪ ಅಂತಂದರೆ ಒಂದಿಷ್ಟು ಚಿತ್ರಗಳನ್ನ ಬರ್ಕೊಳ್ತಾ ಇದ್ದೀನಿ ನಾನು. ಜಾಮಿಟ್ರಿಯಲ್ಲಿ ಅಂದರೆ ರೇಖಾಗಣಿತದಲ್ಲಿ ನೀವು ಏನಾದರೂ ಪಿಕ್ಚರ್ಸ್ನ ಆಕೃತಿಗಳನ್ನ ಬಿಡಿಸ್ತಾ ಇದ್ದೀನಿ ಅಂದರೆ ವಿತೌಟ್ ಸ್ಕೇಲ್ ಯಾವುದನ್ನೇ ಬಿಡಿಸಬಾರದು. ನೀವು ಸ್ಕೇಲನ್ನು ಬಳಸ್ಕೊಂಡು ಒಂದು ನೀಟಾಗಿ ಆಕೃತಿಗಳನ್ನ ಬಿಡಿಸ್ಬೇಕಾಗುತ್ತೆ ಮಕ್ಕಳೇ. ಇವಾಗ ನಾನು ನಿಮಗೆ ಉದಾಹರಣೆ ಕೊಡೋದಕ್ಕೋಸ್ಕರ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿಲ್ಲ, ನಿಮಗೆ ಉದಾಹರಣೆಗಳನ್ನ ಕೊಡಲಿಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಬರೀತಕ್ಕಂಥದ್ದು. ನೀವು ಬರಿಬೇಕಾದ್ರೆ ಸ್ಕೇಲ್ನ ಸೊ ನೀವು ಏನು ಮಾಡಬೇಕು ಅಂದರೆ ಕಂಪಲ್ಸರಿ ಯೂಸ್ ಮಾಡಲೇಬೇಕಾಗುತ್ತೆ ಸ್ಕೇಲ್ನ ಬಳಕೆ ಮಾಡಿ ಎಲ್ಲ ಆಕೃತಿಗಳನ್ನ ಬರಿಬೇಕು. ನೋಡಿ, ಇದಕ್ಕೆ ನೇಮಿಂಗ್ ಮಾಡ್ತೀನಿ ನಾನು. ABCD ಇದು ಒಂದು ಆಕೃತಿ. ನೆಕ್ಸ್ಟ್ ಇನ್ನೊಂದು ಆಕೃತಿನ ಬರ್ಕೊಳ್ತೀನಿ ನಾನು. ಇದಕ್ಕೂ ಕೂಡ ನೇಮಿಂಗ್ ಮಾಡ್ತೀನಿ. EFGH. ಈಗ ಉದಾಹರಣೆಗೆ 2 ಆಕೃತಿಗಳನ್ನ ಬರ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಫಸ್ಟು ಇಲ್ಲಿ ನೋಡಿದಾಗ ನಿಮಗೆ ನೋಡಿದ ಕೂಡಲೇ ಕಾಣುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಒಂದು ಸಮಾಂತರ ಚತುರ್ಭುಜ ಕಾಣುತ್ತೆ, ಹೌದಲ್ಲ. ಸಮಾಂತರ ಚತುರ್ಭುಜ ಕಾಣಿಸುತ್ತೆ. ಅದರ ಹೆಸರನ್ನು ಬರ್ಕೊಳ್ಳೋಣ, ABCD. ಹೌದಾ. ನಂತರ ಇದ್ರ ಒಳಗಡೆ ಇರುವಂಥದ್ದು 2 ಟ್ರಯಾಂಗಲ್ ಇದೆ. ಅಂದರೆ 2 ತ್ರಿಭುಜಗಳಿದ್ದಾವೆ, ABD ಮತ್ತು DBC. ಇಲ್ಲಿ ನೋಡಿ ಮಕ್ಕಳೇ, ನಾವು ಇಲ್ಲಿ ಕಲಿತಕ್ಕಂಥದ್ದು ಒಂದೇ ಒಂದು ಪಾದ 2 ಆಕೃತಿಗಳಿಗೂ, ಅಂದರೆ ಈ ಟ್ರಯಾಂಗಲ್ಗೂ, ಈ ತ್ರಿಭುಜಕ್ಕೂ ಮತ್ತು ಇಲ್ಲಿರುವಂಥ ಸಮಾಂತರ ಚತುರ್ಭುಜಕ್ಕೂ ಇರುವಂಥ ಒಂದೇ ಒಂದು ಪಾದ ಯಾವುದು? ಇಲ್ಲಿ ಯಾವ ಟ್ರಯಾಂಗಲ್ನ ತೆಗೆದುಕೊಳ್ಬೇಕಾದ್ರೆ ತ್ರಿಭುಜ ಇದು ಯಾವುದು ನೋಡಿ, ADB. ಈ ಸಮಾಂತರ ಚತುರ್ಭುಜದಲ್ಲಿ ಬರುವಂಥ ತ್ರಿಭುಜ ಯಾವುದು? ADB. ಅದನ್ನು ಬರ್ಕೊಂಡಿದ್ದೀನಿ. ನೋಡಿ ಮಕ್ಕಳೇ, ಈ 2 ಆಕೃತಿಯಲ್ಲಿ ಬರುವಂಥದ್ದು ಅಂದರೆ ಕಾಮನ್ ಆಗಿರುವಂಥದ್ದು 2 ಪಾಯಿಂಟ್ಸ್ ಯಾವುದು? ಒಂದು ಪಾದ ಇರುತ್ತೆ ಮತ್ತು ಇನ್ನೊಂದು ಒಂದು ಜೊತೆ ಸಮಾಂತರ ರೇಖೆಗಳಿರುತ್ತೆ. ನೋಡಿ, ಹಾಗಿದ್ರೆ ಯಾವುದು ಅಂತ ನೋಡೋಣ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಈ ಕಂಡೀಷನ್ ಮೇಲೆ, ಅಂದರೆ ಈ ಪಾಯಿಂಟ್ ಮೇಲೆ ನಾವು ಈ ಆಕೃತಿಯನ್ನು ನಾನು ಕೊಟ್ಟಿರುವಂಥದ್ದು. ಇದರಲ್ಲಿ ಒಂದೇ ಪಾದ 2 ಆಕೃತಿಗಿದೆ. ಅದು ಯಾವುದು? ಒಂದೇ ಪಾದ ಇರೋದನ್ನು ನೀವು ಗಮನಿಸ್ತೀರಿ. ಅದು ಯಾವುದು? AB. ನೋಡಿ, ಈ ತ್ರಿಭುಜಕ್ಕೂ ಆಗಿರ್ಬೋದು ಅಥವಾ ಈ ಸಮಾಂತರ ಚತುರ್ಭುಜಕ್ಕೆ ಇರೋವಂಥ ಒಂದೇ ಒಂದು ಪಾದ ಅದು ಯಾವುದಾಗಿರುತ್ತೆ ಮಕ್ಕಳೇ? AB ಅನ್ನೋದು ಆಗಿರುತ್ತೆ. ಅರ್ಥ ಆಯ್ತು ಅಲ್ವಾ? ಹಾಗೆ ಇಲ್ಲಿ ನೋಡಿ, ಈಗ
ಈ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಈ ಎರಡು ಯಾವುದ್ರ ನಡುವೆ ಇದೆ ಅಂದರೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ. ಹೌದಾ? ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರೋಂಥದ್ದು. ಹೌದಾ? ಆ ರೇಖೆಗಳು ಯಾವುದು ನೋಡಿ, ಇಲ್ಲಿ ಡಿ ಸಿ ಈಸ್ ಪ್ಯಾರಲಲ್ ಟು ಎ ಬಿ. ಡಿ ಸಿ ಈಸ್ ಪ್ಯಾರಲಲ್ ಟು ಎ ಬಿ. ಗೊತ್ತಾಗ್ತದೆ ಅಲ್ವಾ ಮಕ್ಕಳೇ? ಈ ಆಕೃತಿ ಇದೆ ಅಲ್ವಾ, ಇದರಲ್ಲಿ ಎರಡು ಆಕೃತಿಗಳನ್ನ ನೋಡ್ತೀರಿ, ಒಂದು ತ್ರಿಭುಜ, ಇನ್ನೊಂದು ಸಮಾಂತರ ಚತುರ್ಭುಜ. ಈ ಎರಡಕ್ಕೂ ಕಾಮನ್ ಆಗಿ ನಮಗೆ ಸಿಗುವಂಥದ್ದು ಮೊದಲನೇದು ಒಂದೇ ಒಂದು ಪಾದ ಇದೆ, ಅದು ಎ ಬಿ. ಈ ಎರಡಕ್ಕೂ ಒಂದೇ ಪಾದ ಇದೆ. ಇಲ್ಲಿ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ನಿಮಗೆ ಪಿಕ್ಚರ್ ತೋರಿಸಿ ಹೇಳಿದೆ ನಾನು. ನೋಡಿ, ಈ ತ್ರಿಭುಜಕ್ಕೂ ಮತ್ತೆ ಇಲ್ಲಿರುವಂಥ ಪ್ಯಾರಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜಕ್ಕೂ ಇರುವಂಥದ್ದು ಒಂದೇ ಒಂದು ಪಾದ. ಹೌದಾ? ಒಂದೇ ಒಂದು ಪಾದ. ಅದು ಏನಾಗಿರುತ್ತೆ ಅಂತಂದರೆ ಇಲ್ಲಿ ಆಕೃತಿಯಲ್ಲಿ ನೋಡಿ, ಅದು ಎ ಬಿ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಈ ಎರಡು ಆಕೃತಿಗಳು ಇರುವಂಥದ್ದು ಯಾವುದ್ರ ನಡುವೆ ಅಂದರೆ ಇಲ್ಲಿರುವಂಥ ಎರಡು ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳನ್ನ ನಾವು ನೋಡುವಂಥದ್ದು. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ, ಇದು ಈ ಕಾನ್ಸೆಪ್ಟು. ಈಗ ನೋಡಿ, ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಮಗೆ ಈ ಮೊದಲೇ ಕಂಡೀಷನ್ ಅಂದರೆ ನಮಗೆ ಈ ಪಾಠದಲ್ಲಿ ಹೇಳಿರೋ ಹಾಗೆ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳ ಬಗ್ಗೆ ಕಲ್ಕೊಳ್ತಾ ಇದ್ದೀವಿ. ಹೌದಲ್ವಾ? ನಿಮಗೆ ತಿಳಿಸ್ಕೊಟ್ಟೆ. ನಮಗೆ ಫಸ್ಟು ಏನು ಸಿಗುತ್ತೆ ಈ ಆಕೃತಿಯಲ್ಲಿ ಅಂತಂದರೆ ಒಂದೇ ಪಾದ ಇರುವಂಥದ್ದು, ಎರಡೂ ಆಕೃತಿಗಳಿಗೆ ಒಂದೇ ಪಾದ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಒಂದೇ ಜೊತೆಯ ಸಮಾಂತರ ರೇಖೆಗಳನ್ನ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಇವೆರಡೂ ಕಂಡೀಷನ್ನು ಇಲ್ಲಿ ಅಪ್ಲೈ ಆಗ್ತವೆ. ಗೊತ್ತಾಗ್ತದಲ್ವ ಮಕ್ಕಳೇ? ಈ ಚಿತ್ರಕ್ಕೆ ನಾನು ಈ ರೀತಿಯಲ್ಲಿ ಕಂಡುಹಿಡ್ಕೊಂಡಿರುವಂಥದ್ದು. ಅದೇ ರೀತಿ ಈಗ ಎರಡನೇದು ಇವಾಗ ಒಂದನೇದಕ್ಕೇನೋ ಕಂಡುಹಿಡಿದ್ವಿ, ಹಾಗೆ ಎರಡನೇದು ನೋಡೋಣ ಏನು ಬರುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ, ಸಮಾಂತರ ಚತುರ್ಭುಜದ ಹೆಸರನ್ನು ಬರ್ಕೊಳ್ಳೋಣ. ಏನಿದೆ ಇಲ್ಲಿ? ಇ ಎಫ್ ಜಿ ಹೆಚ್. ಏನದು? ಇ ಎಫ್ ಜಿ ಹೆಚ್. ಹೌದಾ? ಈಗ ತ್ರಿಭುಜ ಏನಿದೆ ನೋಡಿ, ಇಲ್ಲಿ ಇ ಐ. ಇಲ್ಲಿ ಐ ಅಂತ ನೇಮಿಂಗ್ ಮಾಡ್ಕೊತೀನಿ. ಇ ಐ ಎಫ್ ಏನಿದೆ? ಇ ಐ ಎಫ್. ಇ ಐ ಎಫ್ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ತ್ರಿಭುಜ ಇ ಐ ಎಫ್ ಇದೆ. ಇದರಲ್ಲಿ ಒಂದೇ ಪಾದ ಇದೆನಾ ಇಲ್ವಾ ನೋಡೋಣ. ಈ ಎರಡಕ್ಕೂ ಒಂದೇ ಪಾದ ಇದೆ. ಹೌದಾ? ನೋಡಿ, ಇಲ್ಲಿರೋ ತ್ರಿಭುಜಕ್ಕೂ ಮತ್ತು ಈ ಪ್ಯಾರಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜಕ್ಕೂ ಇರೋವಂಥದ್ದು ಒಂದೇ ಪಾದ. ಅದು ಯಾವುದು? ಇ ಎಫ್. ಬಟ್ ಇಲ್ಲಿ ನೋಡಿ, ಒಂದೇ ಜೊತೆ ಸಮಾಂತರ ರೇಖೆ ಇಲ್ಲ. ಇದ್ರ ಜೊತೆಗೆ ಸಮಾಂತರ ಆಗಿಲ್ಲ. ಎರಡು ರೇಖೆಗಳನ್ನ ಕೂಡ್ಕೊಂಡಿಲ್ಲ. ನೋಡಿ, ಇಲ್ಲಿ ಏನಿದೆ ಅದು ಬೇರೆ ಇದೆ. ಹಾಗಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಈ ಕಂಡೀಷನ್ನು ಅಪ್ಲೈ ಆಗ್ತಿಲ್ಲ. ಹಾಗಾಗಿರೋದ್ರಿಂದ ನಾವು ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗೆ ಇದನ್ನು ಉದಾಹರಣೆಯಾಗಿ ಕೊಡಲಿಕ್ಕೆ ಅಸಾಧ್ಯ ಆಗುತ್ತೆ. ಅರ್ಥ ಆಗ್ತದೆ ಅಲ್ವಾ ಮಕ್ಕಳೇ? ನೋಡಿ, ಈ ಕಂಡೀಷನ್ ಅಂದರೆ ಒಂದು ಜೊತೆಯ ಸಮಾಂತರ ರೇಖೆಗಳು ಇಲ್ಲಿ ಇಲ್ಲ. ಯಾಕಪ್ಪ ಅಂದರೆ ಈ ಟ್ರಯಾಂಗಲ್ ಅಂದರೆ ಈ ತ್ರಿಭುಜ ಇದಕ್ಕೆ ಅಂದರೆ ಈ ಸಮಾಂತರ ರೇಖೆಗಳಿಗೆ ಜೋಡಣೆ ಆಗಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಬಿಟ್ಟಿರುವ ಕಾರಣ ನಮಗೆ ಇಲ್ಲಿ ಒಂದೇ ಕಂಡೀಷನ್ ಅಪ್ಲೈ ಆಗ್ತಿದೆ. ಅದು ಯಾವುದು? ಒಂದೇ ಪಾದ ಇರೋದು. ಎರಡೂ ಆಕೃತಿಗಳಿಗೂ ಒಂದೇ ಪಾದ ಇದೆ. ಬಟ್ ಇಲ್ಲಿರುವಂಥ ಎರಡು ಸಮಾಂತರ ರೇಖೆಗಳಿಗೆ ಅದು ಆಕೃತಿ ಇಲ್ಲ. ಈ ಟ್ರಯಾಂಗಲ್ ಅಂದರೆ ತ್ರಿಭುಜ ಈ ಎರಡು ಪ್ಯಾರಲಲ್ ಲೈನ್ಸ್ಗೆ ಸಮಾಂತರ ರೇಖೆಗಳ ನಡುವೆ ಇಲ್ಲ ಅಂತ ಹೇಳಿ ನಾವು ಹೇಳುವಂಥದ್ದು. ಈ ಕಂಡೀಷನ್ಗೆ ಈ ಆಕೃತಿ ಅಪ್ಲೈ ಆಗಲ್ಲ. ಗೊತ್ತಾಯ್ತಲ್ವ? ಇನ್ನೊಂದು ಉದಾಹರಣೆಯನ್ನಾಗಿ ಕೊಡ್ತೀನಿ ಮಕ್ಕಳೇ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಇನ್ನೊಂದು ಮೂರನೇ ಉದಾಹರಣೆಯನ್ನು ನಿಮಗೆ ಕೊಡುವಂಥದ್ದು ನೋಡಿ. ಒಂದು ಸಮಾಂತರ ಚತುರ್ಭುಜವನ್ನು ಬರ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ನೇಮಿಂಗ್ ಮಾಡ್ತೀನಿ. ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಎಸ್ ಟಿ. ಇದಕ್ಕೆ ಟಿ ಅಂತ ನೇಮಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನಾವು ಇದರಲ್ಲಿ ಸಮಾಂತರ ಚತುರ್ಭುಜ ಏನಿದೆ ಅಂತ ಫಸ್ಟ್ ಹೆಸರನ್ನು ಬರ್ಕೊಳ್ಳೋಣ. ಪಿ ಕ್ಯೂ ಆರ್ ಎಸ್ ಏನಿದೆ? ಪಿ ಕ್ಯೂ ಆರ್ ಎಸ್. ಹೌದಾ? ಪಿ ಕ್ಯೂ ಆರ್ ಎಸ್ ಅಂತ ಇರುವಂಥದ್ದನ್ನು ನಾನು ಬರ್ಕೊಂಡಿದ್ದೀನಿ. ಈಗ ಈ ಆಕೃತಿಯಲ್ಲಿ ತ್ರಿಭುಜದ ಹೆಸರನ್ನು ಬರ್ಕೊಳ್ಳೋಣ. ಯಾವುದದು ತ್ರಿಭುಜ? ನೋಡಿ, ಪಿ ಎಸ್ ಟಿ. ಪಿ ಎಸ್ ಟಿ. ಈ ಎರಡು ಆಕೃತಿಯಲ್ಲಿ ನಮಗೆ ಕಾಮನ್ ಆಗಿ ಸಿಗುವಂಥದ್ದು ಒಂದೇ ಪಾದ ಇದೆನಾ ನೋಡಿ. ಇಲ್ಲಿ ಎರಡು ಚಿತ್ರಗಳಿದ್ದಾವೆ. ಯಾವುದು? ಒಂದು ಸಮಾಂತರ ಚತುರ್ಭುಜ, ಇನ್ನೊಂದು ತ್ರಿಭುಜ. ಹೌದಲ್ವಾ? ಈ ತ್ರಿಭುಜಕ್ಕೆ ಇರುವಂಥ ಪಾದ ಏನು? ಎಸ್ ಟಿ ಆಗಿದೆ. ಹೌದಾ?
ಒಂದೇ ಪಾದ ಇಲ್ಲ ಇಲ್ಲಿ. ತ್ರಿಭುಜಕ್ಕೆ ಬೇರೆ ಪಾದ ನೋಡಿ, ತ್ರಿಭುಜಕ್ಕೆ ಈ ತ್ರಿಭುಜ ಅಂದರೆ PSTಗೆ ಇರುವಂಥ ಪಾದನೇ ಬೇರೆ, ಹೌದಾ. ಇಲ್ಲಿ ಟೋಟಲಿ ನೋಡಿ ಈ ಅಷ್ಟುದಕ್ಕೂ ಇರುವಂಥ ಪಾದನೇ ಬೇರೆ. ಅಂದರೆ PQRS ಎಂಬ ಸಮಾಂತರ ಚತುರ್ಭುಜಕ್ಕೆ ಇರುವಂಥ ಪಾದ ಏನು SR. ಆದರೆ ಇಲ್ಲಿ ತ್ರಿಭುಜಕ್ಕೆ ಇರುವಂಥ ಪಾದ ಏನು ST. ಹಾಗಾಗಿರೋದ್ರಿಂದ ಇಲ್ಲಿ ಈ ಕಂಡೀಷನ್ ಅಪ್ಲೈ ಆಗಲ್ಲ ಈ ಆಕೃತಿಗೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ನೋಡಿ ಆಕೃತಿಗಳನ್ನ ನೀವು ಗಮನಿಸಬೇಕು ನೀಟಾಗಿ. ಇಲ್ಲಿ ಏನಪ್ಪ ಅಂದರೆ ಎರಡಕ್ಕೂ ಒಂದೇ ಪಾದ ಇಲ್ಲ, ಹಾಗಾಗಿರೋದ್ರಿಂದ ಈ ಕಂಡೀಷನ್ ಇಲ್ಲಿ ಅಪ್ಲೈ ಆಗ್ತಿಲ್ಲ. ಇಲ್ಲಿ ನೋಡಿ ಒಂದೇ ಜೊತೆ ಸಮಾಂತರ ರೇಖೆ ಇದೆನಾ ಅಂತ ಹೇಳಿ ನೋಡಿ. ಇಲ್ಲಿ ಒಂದೇ ಜೊತೆ ಇಲ್ಲಿ PQRS ಈ ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳಿದ್ದಾವೆ. ಹಾಗಾಗಿರೋದ್ರಿಂದ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಅವು ಯಾವುದು ಅಂತಂದರೆ PQ ಈಸ್ ಪ್ಯಾರಲಲ್ ಟು SR. ಏನಂತ ಬರೀತೀರಾ? PQ ಈಸ್ ಪ್ಯಾರಲಲ್ ಟು SR. ಬಟ್ ನಮಗೆ ಇಲ್ಲಿ ಈ ಪಾಠದಲ್ಲಿ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಅಂತ ಹೇಳಿರೋದು. ಎರಡು ಕಂಡೀಷನ್ ಅಪ್ಲೈ ಆಗಬೇಕು. ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗ್ತಿಲ್ಲ. ಯಾವುದದು? ಒಂದೇ ಪಾದ ಇಲ್ಲ ಎರಡು ಆಕೃತಿಗಳಿಗೆ. ಹಾಗಾಗಿರೋದ್ರಿಂದ ಈ ಕಾನ್ಸೆಪ್ಟಿಗೆ ಈ ಆಕೃತಿ ಅಲ್ಲ, ಸೂಟಬಲ್ ಅಲ್ಲ ಅಂತ ಹೇಳಿ ನೀವು ಪರಿಗಣಿಸಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ ಇಷ್ಟು ಕಾನ್ಸೆಪ್ಟು. ಇದ್ರ ಮೇಲೆ ನಿಮಗೆ ಎಕ್ಸಸೈಸ್ ಅಂದರೆ ಅಭ್ಯಾಸ 11.1 ಅಂತ ಹೇಳಿ ಕೊಟ್ಟಿರುವಂಥದ್ದು, ಅದನ್ನು ನೋಡೋಣ ಇವಾಗ. ಅಭ್ಯಾಸ 11.1 ಇದರಲ್ಲಿ ನೋಡಿ ಫಸ್ಟ್ ಪ್ರಶ್ನೆನ ಓದ್ಕೊಂಡ್ಬಿಡ್ತೀನಿ. ಈ ಕೆಳಗಿನ ಚಿತ್ರಗಳಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳ ನಡುವೆ ಇರೋ ಆಕೃತಿಗಳು ಯಾವುವು? ನೋಡಿ ನಿಮ್ಗೆ ಹೇಳ್ಕೊಟ್ಟೆ ಹೌದಲ್ವಾ. ಅವರು ಏನು ಹೇಳಿದ್ದಾರೆ ಅಂದರೆ ಒಂದೇ ಪಾದ ಇರಬೇಕು ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳು ಇರಬೇಕು. ಆ ರೀತಿ ಇರುವಂಥ ಆಕೃತಿಗಳು ಯಾವುವು ಅಂತ ಹೇಳಿ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಿಮ್ಮ ಪುಸ್ತಕದಲ್ಲಿ ಒಂದಿಷ್ಟು ಆಕೃತಿಗಳನ್ನ ಕೊಟ್ಟಿದ್ದಾರೆ. ಆಕೃತಿಗಳನ್ನೆಲ್ಲ ಬರ್ಕೊಳ್ತೀನಿ ನನ್ನ ಮಕ್ಕಳು ಇವಾಗ. ಎರಡನೇ ಆಕೃತಿ ನಂತರ ಫಸ್ಟ್ ಈ ಮೂರಿಗೆ ಹೇಳ್ಕೊಡ್ತೀನಿ, ಆಮೇಲೆ ಇನ್ನು ಉಳಿದಿರೋವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಈಗ ಫಸ್ಟ್ ಈ ಮೂರರಲ್ಲಿ ನೋಡ್ಕೊಳ್ಳೋಣ, ಆಮೇಲೆ ಇನ್ನು ಉಳಿದಿರೋವಂಥದ್ದು ಅದರಲ್ಲಿ. ಈಗ ಈ ಆಕೃತಿಯಲ್ಲಿ ಒಂದೇ ಪಾದ ಇದೆನಾ ನೋಡಿ. ನಮಗೆ ಸಮಾಂತರ ಚತುರ್ಭುಜದಲ್ಲಿ ಟ್ರಾಪಿಜ್ಯ ಇದೆ. ಟ್ರಾಪಿಜ್ಯ ನೀವು ಗಮನಿಸಿ, ಇದನ್ನ ಟ್ರಾಪಿಜ್ಯ ಅಂತ ಹೇಳಿ ಕರಿತೀವಿ. ಈ ರೀತಿಯಲ್ಲಿ ಇದೆ ಹೌದಾ. ಇದನ್ನೇನಂತ ಕರಿತೀವಿ ನಾವು? ಟ್ರಾಪಿಜ್ಯ ಅಂತ ಹೇಳಿ ಕರಿತೀವಿ. ಈ ರೀತಿ ಇತ್ತು ಅಂದರೆ ಇದು ಟ್ರಾಪಿಜ್ಯ. ಮತ್ತು ಏನಿದೆ? ತ್ರಿಭುಜ ಇದೆ ಹೌದಾ. ಈ ಎರಡು ಆಕೃತಿಯಲ್ಲಿ ಇರುವಂಥ ಒಂದೇ ಪಾದ ನೋಡಿ. ಒಂದೇ ಪಾದ ಯಾವುದಿದೆ? ಒಂದೇ ಪಾದ DC ಇದೆ ಹೌದಲ್ವಾ.
ಫಸ್ಟ್ ಕಂಡೀಷನ್ ಅಪ್ಲೈ ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, ಒಂದೇ ಜೊತೆ ಸಮಾಂತರ ರೇಖೆಗಳು ಇದಾವ, ಆ ರೀತಿ ಆಕೃತಿನ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಇರುವಂಥದ್ದು ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳು ಇರೋದ್ರಿಂದ ಈ ಮೊದಲನೇ ಆಕೃತಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅವು ಚೂಸ್ ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಮೊದಲನೇ ಆಕೃತಿ ಇಲ್ಲಿ ಫಸ್ಟ್ ಕಂಡೀಷನ್ ಒಂದೇ ಪಾದ ಇದೆ ಎರಡು ಆಕೃತಿಗಳಿಗೂ. ಇನ್ನೊಂದೇನಪ್ಪ ಅಂದರೆ ಒಂದೇ ಜೊತೆಯ ಸಮಾಂತರ ರೇಖೆ ಇದೆ ಅಲ್ವಾ? ಯಾವುದದು? ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ಈ ಎರಡು ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳು ಇರುವಂಥದ್ದನ್ನು ನೀವು ಗಮನಿಸಬಹುದು. ಸೊ ಎರಡು ಕಂಡೀಷನ್ ಅಪ್ಲೈ ಆಗುತ್ತೆ. ಹಾಗಾಗಿರೋದ್ರಿಂದ ಈ ಆಕೃತಿಯನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. ಒಂದನೇ ಆಕೃತಿಯನ್ನು ನಾವು ಅವ್ರು ಕೇಳಿರೋ ಪ್ರಶ್ನೆಗೆ ಇದನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ಈಗ ಎರಡನೇ ಕಂಡೀಷನ್ ನೋಡಿ, ಎರಡನೇ ಚಿತ್ರ. ಈ ಎರಡನೇ ಚಿತ್ರದಲ್ಲಿ ಏನಪ್ಪ ಅಂತಂದರೆ ಎರಡು ಆಕೃತಿಗಳಿದ್ದಾವೆ. ಒಂದು ಸಮಾಂತರ ಚತುರ್ಭುಜ, ಇನ್ನೊಂದು ಏನಿದೆ? ತ್ರಿಭುಜ ಇದೆ. ಹೌದಾ? ಈ ಎರಡರಲ್ಲೂ ನಮಗೆ ಒಂದೇ ಪಾದ ಇದೆ ಅಂತ ನೋಡ್ಕೊಳ್ಳಿ. ಎರಡಕ್ಕೂ ಒಂದೇ ಪಾದ ಇದೆ. ಫಸ್ಟ್ ಕಂಡೀಷನ್ ಆಯಿತು, ಪಾದ ಒಂದೇ ಇರೋದ್ರಿಂದ ಫಸ್ಟು ಅಪ್ಲೈ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿರುವಂಥ ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳಿದಾವ? ಇಲ್ಲ. ಹಾಗಾಗಿರೋದ್ರಿಂದ ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದರೆ ಸಮಾಂತರ ರೇಖೆಗಳು ಇಲ್ಲ. ಆ ಕಾರಣದಿಂದಾಗಿ ಈ ಆಕೃತಿ ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಅವ್ರು ಕೇಳಿರೋದು ಅದೇ ಅಲ್ವಾ? ನೋಡಿ, ಒಂದೇ ಪಾದ ಇರಬೇಕು ಆಕೃತಿಗಳಿಗೆ, ಇನ್ನೊಂದು ಒಂದೇ ಸಮಾಂತರ ರೇಖೆಗಳಿರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿರೋದ್ರಿಂದ ನೀವೇನು ಮಾಡಿದ್ರಿ? ಈ ಆಕೃತಿಯನ್ನು ಸೆಲೆಕ್ಟ್ ಮಾಡಿದ್ರಿ. ಬಟ್ ಇದು ಆ ಕಂಡೀಷನ್ಗೆ ಅಪ್ಲೈ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಇರುವಂಥದ್ದು ಇಲ್ಲೂ ಕೂಡ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜ ಇದೆ. ಈ ಎರಡೂ ಆಕೃತಿಗೂ ಇರುವಂಥದ್ದು ಒಂದೇ ಪಾದ, ಅದು ಎಸ್ ಆರ್. ಒಂದೇ ಪಾದ ಇದೆ. ಹೌದಾ? ಒಂದೇ ಪಾದ ಇದೆ. ಏನದು? ಎಸ್ ಆರ್. ನೆಕ್ಸ್ಟು ಈ ಆಕೃತಿಗೆ ಅಂದರೆ ಇದು ಈ ರೀತಿಯಲ್ಲಿದೆ. ಆವಾಗಲೇ ಉದ್ದ ಇತ್ತು, ಇವಾಗ ಅಡ್ಡ ಇದೆ. ಈ ರೀತಿ ಈ ಆಕೃತಿ ನೋಡಿ ಇಲ್ಲಿ. ಹೌದಾ? ಇಲ್ಲಿ ನೋಡಿ ಪ್ಯಾರಲ್ ಲೈನ್ಸ್ ಅಂದರೆ ಇವೆರಡು ಪ್ಯಾರಲ್ ಲೈನ್ಸ್ ಆಗಿರ್ತವೆ. ಅಂದರೆ ಸಮಾಂತರ ರೇಖೆಗಳು. ಈ ಎರಡು ಸಮಾಂತರ ರೇಖೆಗಳ ನಡುವೆ ಇರುವಂಥದ್ದೇ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜ. ಹಾಗಾಗಿರೋದ್ರಿಂದ ನಮಗೆ ಇಲ್ಲಿ ಸೆಕೆಂಡ್ ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ. ಆ ಕಾರಣದಿಂದಾಗಿ ಈ ಆಕೃತಿಯನ್ನು ಕೂಡ ನಾವು ಸೆಲೆಕ್ಟ್ ಮಾಡಬಹುದು. ಅರ್ಥ ಆಯ್ತಲ್ಲ? ಮೊದಲನೇ ಆಕೃತಿ ಮತ್ತು ಎರಡನೇ ಆಕೃತಿ. ಇಲ್ಲಿ ನೀವು ಏನು ಬರಿಬೇಕಾಗುತ್ತೆ ಅಂತ ಅಂದರೆ ನೋಡಿ, ಇಲ್ಲಿ ಬರೆದು ತೋರಿಸ್ಬಿಡ್ತೀನಿ ನಾನು. ಪಾದ ಎರಡಕ್ಕೂ ಇರೋವಂಥ ಪಾದ ಏನು? ಡಿ ಸಿ. ಹೌದಾ? ಪಾದ ಡಿ ಸಿ ಮತ್ತು ಡಿ ಸಿ ಮತ್ತು ಎ ಬಿ ಏನಾಗಿರ್ತವೆ? ಸಮಾಂತರ ರೇಖೆಗಳು. ಸಮಾಂತರ ಅಂತ ಹೇಳಿ ಬರೀತೀರಾ. ನೋಡಿ, ಪಾದ ಡಿ ಸಿ ಆಗಿರುತ್ತೆ. ಡಿ ಸಿ ಮತ್ತು ಎ ಬಿಗಳು ಸಮಾಂತರ ರೇಖೆಗಳು ಅಂತ ಹೇಳಿ ಬರೆಯುವಂಥದ್ದು. ಸಮಾಂತರ ರೇಖೆ ಡಿ ಸಿ ಮತ್ತು ಎ ಬಿ ಅನ್ನೋದು ಸಮಾಂತರ ರೇಖೆ ಆಗಿರುತ್ತೆ. ಹಾಗೆ ಇಲ್ಲಿ ಇದಕ್ಕೆ ನಮಗೆ ಆ ಕಂಡೀಷನ್ ಅಪ್ಲೈ ಆಗದೇ ಇರೋ ಕಾರಣ ಇದನ್ನು ಚೂಸ್ ಮಾಡಲಿಕ್ಕಾಗಲ್ಲ. ಇಲ್ಲೂ ಕೂಡ ಅಷ್ಟೇ. ಏನು ಮಾಡ್ತೀರಿ ನೀವು ಅಂತಂದರೆ ನೋಡಿ, ಪಾದ ಏನಿದೆ ಎರಡಕ್ಕೂ ಈ ಎರಡೂ ಆಕೃತಿಗೂ ಇರುವಂಥ ಪಾದ, ಸಾರಿ ಎಸ್ ಆರ್ ಅಲ್ಲ ಮಕ್ಕಳೇ, ಇಲ್ಲಿ ಈ ಪಾದ, ಯಾಕಂದರೆ ಇದು ಉಲ್ಟಾ ಇದೆ ಅಲ್ವಾ? ಈ ಆರ್ ಕ್ಯೂ ಬರುತ್ತೆ. ಪಾದ ಏನು? ಆರ್ ಕ್ಯೂ ಮತ್ತು ಆರ್ ಕ್ಯೂ ಈಸ್ ಪ್ಯಾರಲಲ್ ಟು ಎಸ್ ಆರ್. ಆರ್ ಕ್ಯೂ ಈಸ್ ಪ್ಯಾರಲಲ್ ಟು ಎಸ್ ಆರ್ ಆಗಿರೋದ್ರಿಂದ ಏನಂತ ಬರಿಬೋದು? ಆರ್ ಕ್ಯೂ ಮತ್ತು ಎಸ್ ಆರ್ಗಳು ಸಮಾಂತರವಾಗಿದೆ ಅಂತ ಹೇಳಿ ಬರಿಬೋದು. ಸಮಾಂತರ ರೇಖೆಗಳು ಅಂತ ಹೇಳಿ ಬರಿಬೋದು. ನೀವು ಗೊತ್ತಾಗ್ತದೆ ಅಲ್ವಾ? ಈ ಮೂರು ಚಿತ್ರಕ್ಕೆ ಈ ರೀತಿಯಲ್ಲಿ ನೀವು ಬರೆಯುವಂಥದ್ದು. ಈಗ ನೆಕ್ಸ್ಟು ಇದಾದಮೇಲೆ ಇನ್ನೂ 3 ಆಕೃತಿಗಳಿದ್ದಾವೆ, ಅವನು ಕೂಡ ಹೇಳ್ಕೊಡ್ತೀನಿ. ಫಸ್ಟು ಆಕೃತಿ ಮತ್ತು ಮೂರನೇ ಆಕೃತಿ ಅವ್ರು ಹೇಳಿರೋ ಕಂಡೀಷನ್ಗೆ ಅಪ್ಲೈ ಆಗುವಂಥದ್ದು. ಗೊತ್ತಾಗಿದೆ ಅಲ್ವಾ ಮಕ್ಕಳೇ?
ಎ ಬಿ ಸಿ ಡಿ ಮತ್ತು ಆರ್ ಪಿ ಕ್ಯೂ. ಇದು 4ನೇ ಆಕೃತಿ. ನಂತರ ಡಿ ಸಿ ಪಿ ಬಿ ಎ ಮತ್ತು ಕ್ಯೂ. ದೆನ್ ಪಿ ಕ್ಯೂ ಆರ್ ಎಸ್, ಇದು ಡಿ ಸಿ ಎ ಬಿ. ಇದು 5ನೇ ಚಿತ್ರ, ಇದು 6ನೇ ಚಿತ್ರ. ಈ 3ರಲ್ಲಿ ನಮಗೆ ಅವ್ರು ಹೇಳಿರೋ ಕಂಡೀಷನ್ ಅಪ್ಲೈ ಆಗುತ್ತಾ ನೋಡ್ಕೊಳ್ಳಿ. ಈಗ ಇಲ್ಲಿ ನೋಡಿ ಮಕ್ಕಳ, ಈ ಎರಡು ಆಕೃತಿಗಳಿದ್ದಾವೆ. ಯಾವುದ್ಯಾವುದು? ಒಂದು ತ್ರಿಭುಜ ಇದೆ, ಇನ್ನೊಂದು ಸಮಾಂತರ ಚತುರ್ಭುಜ ಇರೋದನ್ನು ನೀವು ನೋಡಬಹುದು. ಇಲ್ಲಿ ಈ ಎರಡೂ ಆಕೃತಿಯಲ್ಲಿ ಒಂದೇ ಪಾದ ಇದೆ ನೋಡಿ. ಇದು ಟ್ರಯಾಂಗಲ್ ಅಂದರೆ ತ್ರಿಭುಜದ ಪಾದ ಏನು? ಪಿ ಕ್ಯೂ. ಹೌದಾ? ಪಿ ಕ್ಯೂ ಪಾದ ಪಿ ಕ್ಯೂ ಇದೆ. ಆ್ಯಂಡ್ ನೆಕ್ಸ್ಟು ಈ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಪಾದ ಇಲ್ಲಿ ನೋಡಿ, ಡಿ ಎ ಬಿ ಕ್ಯೂ ಬಿ ಸಿ. ಈ ಸಮಾಂತರ ಚತುರ್ಭುಜದ ಪಾದ ಏನಾಗುತ್ತೆ? ಬಿ ಸಿ ಆಗುತ್ತೆ. ಅಂದರೆ ಮೊದಲನೇ ಕಂಡೀಷನ್ ಇಲ್ಲಿ ಅಪ್ಲೈ ಆಗ್ತಿಲ್ಲ, ಎರಡಕ್ಕೂ ಪಾದಗಳು ಬೇರೆ ಬೇರೆ ಇದೆ. ಹೌದಾ? ಬಟ್ ಏನಪ್ಪ ಅಂದರೆ ಸಮಾಂತರ ರೇಖೆಗಳು ಸಿಗ್ತವೆ ನೋಡಿ. ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಎರಡಕ್ಕೂ ಸಮಾಂತರ ರೇಖೆಗಳು ಇದ್ದಾವೆ, ಬಟ್ ಪಾದಗಳು ಬೇರೆ ಬೇರೆ ಇರೋ ಕಾರಣದಿಂದಾಗಿ ಏನಾಗುತ್ತೆ? ಇದು ಅಪ್ಲೈ ಆಗಲ್ಲ ಆಕೃತಿ. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೂ ಕೂಡ ನಮಗೆ ಎರಡೂ ಆಕೃತಿಗಳಿಗೆ ಇರುವಂಥ ಪಾದ ಒಂದೇನಾ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ಎರಡೂ ಇದ್ದಾವೆ ಆಕೃತಿಗಳು. ಒಂದು ತ್ರಾಪಿಜ್ಯ ಇದೆ, ಹೌದಾ? ಮತ್ತು ಪ್ಯಾರಲೋಗ್ರಾಮ್ ಇದೆ ಇನ್ನೊಂದು, ಅಂದರೆ ಸಮಾಂತರ ಚತುರ್ಭುಜ ಇದೆ, ಹೌದಾ? ಈ ಎರಡಕ್ಕೂ ನೋಡಿ, ಎ ಬಿ ಕ್ಯೂ ಡಿ ಇದು ಏನಂದರೆ ನಮಗೆ ಸಮಾಂತರ ಚತುರ್ಭುಜ. ಅದ್ರ ಒಳಗಡೆ ಬಂದಿರೋದು ಎ ಪಿ ಸಿ ಡಿ, ಏನಿದು ನಮಗೆ ತ್ರಾಪಿಜ್ಯ ಅಂತ ಹೇಳ್ಬೋದು. ಈ ಎರಡರದ್ದು ಬೇಸ್ ಪಾದ, ಅಂದರೆ ನಾವು ಈ ಪಾದವನ್ನು ಪರಿಗಣಿಸಬೇಕಾಗುತ್ತೆ. ಇದು ಪಾದ ಆಗಿರುತ್ತೆ. ಪಾದ ಎರಡಕ್ಕೂ ಒಂದೇ ಪಾದ ಇದೆ, ಹೌದಲ್ವಾ ಮಕ್ಕಳೇ? ಒಂದೇ ಪಾದ ಇರೋದ್ರಿಂದ ಎ ಡಿ ಅನ್ನೋದು ಇಲ್ಲಿ ಫಸ್ಟ್ ಕಂಡೀಷನ್ ಅಪ್ಲೈ ಆಯಿತು. ಆ ನಂತರ ಏನಪ್ಪ ಅಂತಂದರೆ ಇಲ್ಲಿ ಎರಡು ಪ್ಯಾರಲಲ್ ಲೈನ್ಸ್ ನಡುವೆ ಇದೆನಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಇವಾಗ ಎ ಬಿ ಕ್ಯೂ ಡಿ ಅನ್ನೋದು ಏನು? ಸಮಾಂತರ ಚತುರ್ಭುಜ. ಇಲ್ಲಿ ತ್ರಾಪಿಜ್ಯ ಕೊಟ್ಟಿದ್ದಾರೆ ಅವರು, ಟ್ರಯಾಂಗಲ್ ಕೊಟ್ಟಿಲ್ಲ, ತ್ರಾಪಿಜ್ಯ. ಎರಡಕ್ಕೂ ಬೇಸ್ ಒಂದೇ ಇರೋದ್ರಿಂದ ನಾವೇನು ಹೇಳ್ಬಹುದು? ಪಾದ ಎ ಡಿ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪ್ಯಾರಲಲ್ ಲೈನ್ಸ್ ನೋಡಿ. ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿಗಳಿದಾವ ಅನ್ನೋದನ್ನ ಚೆಕ್ ಮಾಡಬೇಕು. ಹೌದಾ? ಎರಡೂ ಆಕೃತಿಗಳು ಈ ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರ ರೇಖೆಗಳ ನಡುವೆ ಇದೆ ಅಂತ ಹೇಳಿ ಇಲ್ಲಿ ಈ ಎರಡೂ ಕಂಡೀಷನ್ ಅಪ್ಲೈ ಆಗಿದೆ. ಹಾಗಾಗಿರೋದ್ರಿಂದ ನಾನು ಏನು ಮಾಡ್ತೀನಿ? ಈ 5ನೇ ಆಕೃತಿಯನ್ನು ಚೂಸ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿಲ್ಲ? ಅವ್ರು ಕೊಟ್ಟಿರೋ ಕಂಡೀಷನ್ ಇಲ್ಲಿ ಅಪ್ಲೈ ಆಯಿತು. ಈಗ ಇಲ್ಲಿ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ನಮಗೆ ಈ ಆಕೃತಿ. ಈಗ ಒಂದು ಸಮಾಂತರ ಚತುರ್ಭುಜ ಇದೆ, ಆ ಸಮಾಂತರ ಚತುರ್ಭುಜದಲ್ಲಿ ನಮಗೆ 1 2 3 ಸಮಾಂತರ ಏನಾಗಿದ್ದಾವೆ? ಚತುರ್ಭುಜಗಳು ಇದ್ದಾವೆ. ಆದರೆ ಇಲ್ಲಿ ಎಲ್ಲದಕ್ಕೂ ಒಂದೇ ಪಾದ ಇಲ್ಲ ನೋಡಿ. ಈ ಚತುರ್ಭುಜಕ್ಕೆ ಎಸ್ ಡಿ, ಈ ಚತುರ್ಭುಜಕ್ಕೆ ಡಿ ಸಿ, ಈ ಚತುರ್ಭುಜಕ್ಕೆ ಸಿ ಆರ್. ನೋಡಿ, ಪಾದಗಳು 3ಕ್ಕೂ ಬೇರೆ ಇದೆ. ಆಮೇಲೆ ಬಟ್ ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರ ರೇಖೆಗಳು ಅಷ್ಟಕ್ಕೂ ಒಂದೇ ಬರುತ್ತೆ. ಪಿ ಕ್ಯೂ ನಡುವೆ ಮತ್ತು ಎಸ್ ಆರ್ ನಡುವೆನೇ ಇದೆ. ಆದರೆ ಪಾದ 3 ಚತುರ್ಭುಜಕ್ಕೂ ಸಮಾಂತರ ಚತುರ್ಭುಜಕ್ಕೂ ಬರಲ್ಲ. ಆ ಕಾರಣದಿಂದಾಗಿ ಈ ಆಕೃತಿನ ನಾವು ಚೂಸ್ ಮಾಡಲಿಕ್ಕೆ ಆಗಲ್ಲ. ಈಗ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಅವ್ರು ಕೇಳಿರೋ ಫಸ್ಟ್ ಪ್ರಶ್ನೆಯಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳು ಇದಾವ ಅಂತ ಹೇಳಿ ನೋಡಬೇಕು ನೀವು. ಈಗ ಎರಡೂ ಆಕೃತಿ ಇದೆ. ತ್ರಾಪಿಜ್ಯ ಹೇಗಿದೆ ಅದು ನೋಡಿ, ಈ ರೀತಿಯಲ್ಲಿ ಇದೆ. ಹೌದಾ? ತ್ರಾಪಿಜ್ಯ ಹೀಗಿದೆ. ನಂತರ ಸಮಾಂತರ
ಚತುರ್ಭುಜ. ಇಲ್ಲಿ ಎ ಬಿ ಸಿ ಡಿ. ತ್ರಾಪಿಜ್ಯ ಹೇಗಿದೆ? ಪಿ ಸಿ ಇದು ಎ ಡಿ. ನೋಡಿ ಎರಡಕ್ಕೂ ಪಾದ ಒಂದೇ ಅಲ್ವಾ? ಗೊತ್ತಾಗ್ತಿಲ್ಲ, ಬಿಡಿಸಿ ಬರ್ತೀನಿ. ಎರಡಕ್ಕೂ ಪಾದ ಒಂದೇ, ಹಾಗೆ ಸಮಾಂತರ ರೇಖೆಗಳು ಎರಡಕ್ಕೂ ಒಂದೇ ಆಗಿರೋ ಕಾರಣ ಈ ಆಕೃತಿ ಅಪ್ಲೈ ಆಗುತ್ತೆ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಇದಿಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾವೇನೇನೆಲ್ಲ ಡಿಸ್ಕಸ್ ಮಾಡಿದ್ವಿ, ಏನೇನೆಲ್ಲ ಕಲ್ತ್ವಿ ಅಂತ ಅಂದರೆ, ನೋಡಿ ನಾವು ಇವತ್ತು ಈ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ದೇ ಅದರ ವಿಸ್ತೀರ್ಣವನ್ನು, ಯಾವುದೇ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಿಮಗೆ ಒಂದು ಉದಾಹರಣೆ ಮುಖಾಂತರ ತೋರಿಸ್ಕೊಟ್ಟೆ. ಅದಾದಮೇಲೆ ಇದರಲ್ಲಿ ಮೊದಲನೇ ಕಂಡೀಷನ್ ಏನಪ್ಪ ಅಂತಂದರೆ, ಒಂದೇ ಪಾದ ಒಂದೇ, ಈ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳಿಗೆ ಮೊದಲೇ ಕಂಡೀಷನ್ ಏನಿರುತ್ತೆ ಅಂದರೆ ಒಂದೇ ಪಾದ ಮೊದಲೇ ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದೇ ಪಾದ ಹಾಗೂ ಒಂದೇ ಜೊತೆಯ ಸಮಾಂತರ ರೇಖೆಗಳಿರ್ತವೆ. ಆಕೃತಿಗಳು ಯಾವುದಾದ್ರೂ ಆಕೃತಿ ಆಗಿರ್ಬೋದು, ಆ ಆಕೃತಿಗಳು ಅಂದರೆ ಸಮಾಂತರ ಚತುರ್ಭುಜ ಅಥವಾ ತ್ರಿಭುಜ, ಈ ಎರಡೂ ಆಕೃತಿಗಳನ್ನ ಒಳಗೊಂಡಿರುವ ಇರಬಹುದು. ಅವು ಉದ್ರದ್ದು ಪಾದ ಒಂದೇ ಪಾದ ಇರುತ್ತೆ, ಒಂದೇ ಜೊತೆ ಸಮಾಂತರ ರೇಖೆಗಳು ಇರ್ತವೆ ಅನ್ನೋದನ್ನ ನೀವು ಇವತ್ತಿನ ತರಗತಿಯಲ್ಲಿ ಕಲ್ತ್ರಿ. ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನ ಕೊಟ್ಟು ನಾನು ನಿಮಗೆ ತೋರಿಸ್ಕೊಟ್ಟೆ. ಆ ನಂತರ ಅಭ್ಯಾಸ ಲೇಖಗಳನ್ನ ಕೂಡ ನಾವು ಮಾಡಿದ್ವಿ. ಇವನ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಿರುವಂಥ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.